ಓಂ ಶಾಂತಿ. ಮುರಳಿ ದಿನಾಂಕ 21-3-25. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें अपने योग बल से सारी सृष्टि को पावन बनाना है। तुम योग बल से ही माया पर जीत पाकर जगत जीत बन सकते हो। ಮಧುರ ಮಕ್ಕಳೇ, ನೀವು ತಮ್ಮ ಯೋಗ ಬಲದಿಂದ ಇಡೀ ಸೃಷ್ಟಿಯನ್ನು ಪಾವನ ಮಾಡಬೇಕಾಗಿದೆ. ನೀವು ಯೋಗ ಬಲದಿಂದಲೇ ಮಾಯೆ ಮೇಲೆ ಜಯಗಳಿಸಿ ಜಗಜ್ಜೀತರಾಗುತ್ತೀರಿ. ಯೋಗ ಬಲ ಅಂದರೆ ಏನು? ಯೋಗ ಬಲ ಅಂದರೆ ನಾನು ಆತ್ಮ ಅಂತ ತಿಳಿದು ಕೆಲಸ ಮಾಡೋದು, ಮಾತಾಡೋದು, ನಡೆಯುವುದು ಅಷ್ಟೇ ಅಲ್ಲ. ಯೋಗ ಬಲ ಅಂದರೆ ಆತ್ಮ ಅಂತ ತಿಳಿದು ನಿಶ್ಚಯ ಮಾಡಿಕೊಂಡು ಆತ್ಮದ ಗುಣಗಳ, ಶಕ್ತಿಗಳ ಹಾಗೂ ಆತ್ಮನ ಸತ್ಯ ಮಹಿಮೆಗಳನ್ನು ತಿಳಿದು ಅದರ ಅನುಭವ ಮಾಡಿ ಸ್ಮೃತಿಯಲ್ಲಿ ಸ್ವರೂಪದಲ್ಲಿ ಇರ್ತಾ ಹಾಗೂ ನಮ್ಮ ಎದುರು ಅಂದರೆ ಈ ಡ್ರಾಮಾದಲ್ಲಿ ಏನೆಲ್ಲ ಕಾಣ್ತಿದೆ, ಕೇಳಿಸ್ತಿದೆ ಅದೆಲ್ಲವನ್ನು ಆತ್ಮಿಕ ಸತೋಪ್ರಧಾನ ದೃಷ್ಟಿಯಿಂದ ನೋಡೋದು, ಪವಿತ್ರತೆಯ ದೃಷ್ಟಿಯಿಂದ ಹ್ಯಾಂಡಲ್ ಮಾಡೋದು, ಆತ್ಮದ ಸತ್ಯವನ್ನು, ಆತ್ಮದ ಸ್ವರೂಪವನ್ನು ಸಪ್ರೇಟಾಗಿ, ಮಾಯೆಯನ್ನು ಸಪ್ರೇಟಾಗಿ ನೋಡ್ತಾ ಸಾಕ್ಷಿಯಾಗಿ ಪಾತ್ರ ಅಭಿನಯ ಮಾಡೋದಿದೆ. ಇದಾಗಿದೆ ಯೋಗ ಬಲ. ಮಾಯಾ ಮನಸ್ಸು ನಮಗೆ ಬಹಳಷ್ಟು ಪರದರ್ಶನ ಮಾಡಿಸಿದೆ, ಪರಮತದಲ್ಲಿ ನಡೆಸಿದೆ, ಪರಚಿಂತನೆ ಮಾಡಿಸಿದೆ. ಯಾವುದು ನಾನು ಆತ್ಮನ ಸತ್ಯನೇ ಅಲ್ಲ, ಅದು ಸತ್ಯ ಎನ್ನುವ ಬಿಲೀಫ್ಸ್ನ ಮೇಲೆ ಮನಸ್ಸಿನಲ್ಲಿ ಮಾಯೆ ಚಸ್ಮಾ ಹಾಕಿಕೊಂಡು ನಾಟಕದ ದೃಶ್ಯಗಳನ್ನು ಸತ್ಯ ಅಂತ ನಡೀತಾ ಬಂದ್ವಿ. ಆದರೆ ಬಾಬಾ ನಮಗೆ ಸತ್ಯ ಜ್ಞಾನ ಕೊಡ್ತಾ ಇದ್ದಾರೆ. ಆ ಸತ್ಯ ಜ್ಞಾನದ ಆಧಾರದಿಂದ ನಾವೀಗ ಈ ಜಗತ್ತಿನಲ್ಲಿ ಮಾಯಾ ಮತ್ತು ನಾನು ಆತ್ಮನ ಸತ್ಯತೆ ಎರಡನ್ನೂ ಸೆಪ್ರೇಟಾಗಿ ನೋಡ್ತಾ ಇದ್ದೀನಿ. ಬಾಬಾ ನನಗೆ ಇದನ್ನು ತಿಳಿಸ್ತಿದ್ದಾರೆ, ಮಗು ನೀನು ಸತ್ಯ ಆತ್ಮ ಇದೆಯಾ, ಈ ನಾಟಕ ಮಾಯಾವೃತ ಇದೆ, ಇದನ್ನು ನಿನ್ನಿಂದ ಸೆಪ್ರೇಟಾಗಿ ನೋಡ್ತಾ ಸಾಕ್ಷಿಯಾಗಿ ರೋಲ್ ಪ್ಲೇ ಮಾಡುವಂತ ಹೇಳ್ತಿದ್ದಾರೆ. ಮಾಯೆಯ ಚಸ್ಮಾ ಹಾಕಿಕೊಂಡಂತಹ ಈ ಮನಸ್ಸು, ಈ ಕಲಿಯುಗದ ಮನಸ್ಸು, ಮಾಯಾ ಮನಸ್ಸು ಈ ಜಗತ್ತನ್ನು ಅದು ತೋರಿಸುವ ಅದೇ ರೀತಿಯಲ್ಲಿ ಬಿಲೀಫ್ ಮಾಡ್ತಾ ಜಡ್ಜ್ ಮಾಡ್ತಾ ಹೋಗಬೇಡ್ರಿ. ತಮ್ಮ ಅಂತರ್ಮುಖತೆ ಸ್ಥಿತಿಯಲ್ಲಿ ಹೋಗಿ ಆತ್ಮದ ಸತ್ಯ ಸ್ವರೂಪದಲ್ಲಿ ಬಂದು ತನ್ನಿಂದ ಈ ಮಾಯಾ ಜಗತ್ತನ್ನು ಸೆಪ್ರೇಟ್ ನೋಡ್ತಾ ಈ ಚೆಕಿಂಗ್ ಮಾಡ್ಕೋಬೇಕಾಗಿದೆ. ಈಗ ಮಾಯಾ ಮನಸ್ಸು ಯಾವ ಆಟ ತೋರಿಸ್ತಿದೆ, ಯಾವ ಚಸ್ಮಾ ಹಾಕಿಕೊಂಡಿದೆ ಅಂತ. ಈ ನಾಟಕ, ಈ ಪಾತ್ರಗಳು, ಈ ಎಲ್ಲ ದೃಶ್ಯಗಳು ನನ್ನ ಸತ್ಯ ಅಲ್ಲ. ನಾನಂತೂ ಸೈಲೆಂಟ್ ಬೀಯಿಂಗ್, ಟ್ರುತ್ಫುಲ್ ಸೋಲ್, ಸತೋ ಪ್ರಧಾನ್ ಆತ್ಮ ಇದೀನಿ ಎನ್ನುವ ಸತ್ಯದಲ್ಲಿ ಸ್ಥಿತ ಆಗ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದರೆ ಮಾಯಾ ಮನಸ್ಸಿನ ಆಟ, ದೃಶ್ಯಗಳು ಸತೋ ಪ್ರಧಾನ ಇಲ್ಲ ಎನ್ನುವ ಸತ್ಯದ ಅರಿವಿನೊಂದಿಗೆ ಆತ್ಮನ ಸತ್ಯತೆಯ ಸ್ವರೂಪದಿಂದ ಚೆಕ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿದೆ. ಇದು ನಾನು ಆತ್ಮ ಸತ್ಯ, ಇದು ಎಲ್ಲ ನನ್ನ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಮಾಯೆ ದೃಶ್ಯಗಳು ಎನ್ನುವುದನ್ನು ಈಗ ನನ್ನೊಳಗಡೆ ನನ್ನ ಹಳೆಯ ಮಾಯಾ ಬಿಲೀಫ್ ಸಿಸ್ಟಮನ್ನು ನನ್ನ ಸತ್ಯದ ಅರಿವಿನಿಂದ ಇದು ಮಾಯಾ, ಇದು ನನ್ನ ಸತ್ಯ ಅಲ್ಲ, ನನ್ನ ಸತ್ಯತೆ ಶಾಂತಿ, ನನ್ನ ಸತ್ಯತೆ ಇದೆಲ್ಲದರಿಂದ ಭಿನ್ನ ಪರೆ ಪ್ರೇಮ್ ಸ್ವರೂಪ, ಜ್ಞಾನ ಸ್ವರೂಪ, ಸತ್ಯ ಸ್ವರೂಪ ಅನ್ನುವುದನ್ನು ನಾವು ನಮ್ಮಲ್ಲಿ ಬದಲಾಯಿಸ್ಕೋಬೇಕಾಗಿದೆ. ನಮ್ಮ ದೃಷ್ಟಿಕೋನವನ್ನು ನಾವು ಎಷ್ಟೆಷ್ಟು ಅಟೆನ್ಷನ್ ಇಡ್ತೀವಿ, ಎಷ್ಟು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಮಾತುಗಳ ಮೇಲೆ ಅಂದರೆ ಕನಸುಗಳು, ನಮ್ಮ ಸ್ವಪ್ನದ ಮೇಲೂ ಕೂಡ ಅಟೆನ್ಷನ್ ಇಡ್ತೀವಿ. ಮತ್ತು ಯಾವ ವಸ್ತು ಹೇಗೆ ಕಾಣ್ತಿದೆ ಅದು ಹಾಗೇ ಸ್ವೀಕಾರ ಮಾಡದೆ ಇದು ಸುಳ್ಳು, ಇದು ಮಾಯಾ ಆಟ ಅಂತ ತಿಳಿದು ನಾನು ನನ್ನ ಸತ್ಯ ಸ್ವರೂಪದಿಂದ ಇದೆಲ್ಲವನ್ನು, ಈ ಎಲ್ಲ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡ್ತೀನಿ. ನನ್ನ ಸತೋಪ್ರಧಾನ ಬುದ್ಧಿಯಿಂದ
ಆಗ ಯೋಗ ಬಲದಿಂದ ಇಡೀ ಸೃಷ್ಟಿ ಪಾವನ ಆಗೋದಕ್ಕೆ ಸಾಧ್ಯ ಇದೆ. ಈ ಡ್ರಾಮಾದಲ್ಲಿ ಸೆಕೆಂಡ್ ಬದಲಾವಣೆ ಆಗ್ತಾನೇ ಇರ್ತದೆ. ಬದಲಾಗದೇ ಇರುವ ಸತ್ಯ ಅಂದರೆ ಅದು ಆತ್ಮ ಮಾತ್ರ. ಈ ಆತ್ಮಿಕ ಅಂತರ್ಮುಖತೆಯ ದೃಷ್ಟಿಯಿಂದ ಈ ನಾಟಕವಾದ ಆಟವನ್ನು ಬಾಬಾರ ದೃಷ್ಟಿಕೋನದಂತೆ ನಾವು ನೋಡಿದ್ವಿ ಅಂತಂದ್ರೆ ಈ ಜಗತ್ತು ಪಾವನ ಆಗಲಿಕ್ಕೆ ಸಾಧ್ಯ ಇದೆ. ಶುದ್ಧ ಸತೋಪ್ರಧಾನ ದೃಷ್ಟಿಯಿಂದ ಸೃಷ್ಟಿಯ ಪರಿವರ್ತನೆ ಆಗ್ತದೆ. ಅದಕ್ಕೇ ಬಾಬಾ ಯೋಗ ಬಲದಿಂದ ಸತೋಪ್ರಧಾನ ದೃಷ್ಟಿಕೋನದಿಂದ ಈ ಸೃಷ್ಟಿಯನ್ನು ಪಾವನ ಮಾಡ್ರಿ ಅಂತ ಹೇಳ್ತಾರೆ. ಈ ಸೃಷ್ಟಿ ಪತಿತಿರುವುದು ಪಾವನೆ ಇರುವುದು ಕೇವಲ ನಮ್ಮ ದೃಷ್ಟಿಕೋನದ ಮಾತಾಗಿದೆ. ಯಾಕೆ ಅಂದರೆ ಆತ್ಮನ ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಮಾಯೆ ಲೇಯರ್ಸ್ ಬೆಳೀತಾ ಬಂದಿವೆ. ಸಮಯಾನುಸಾರ ಅನೇಕ ಆವರಣಗಳಿಂದ ಮನಸ್ಸು ಬಂಧಿತಾಗಿದೆ. ಕೆಂಪು, ಹಳದಿ, ನೀಲಿ, ಕಪ್ಪು ಅಂದರೆ ಒಮ್ಮೆ ಈಗೋ ಮೈಂಡ್, ಕೆಲವೊಮ್ಮೆ ಕೀಳರಿಮೆಯ ಭಾವ, ಕೆಲವೊಮ್ಮೆ ಲಿಮಿಟೆಡ್ ಬಿಲೀಫ್ ಸಿಸ್ಟಮ್. ಹೀಗೆ ಮಾಯಾ ತನ್ನ ದೃಶ್ಯಗಳನ್ನು ನಮಗೆ ತೋರಿಸ್ತಾ ಬಂದಿದೆ. ಆದರೆ ಮಾಯಾ ಮನಸ್ಸು ಇದನ್ನು ಸತ್ಯ ಅಂತ ತಿಳಿತಾ ಆ ಸತ್ಯ ಭ್ರಮೆಯಲ್ಲಿ ಸಿಲುಕಿದೆ. ಇದರಿಂದ ಹೊರಗೆ ತೆಗಿಲಿಕ್ಕೇ ಬಾಬಾ ನಮಗೆ ಸತ್ಯ ಜ್ಞಾನವನ್ನು ಕೊಡ್ತಿದ್ದಾರೆ. ಸತ್ಯ ಜ್ಞಾನದ ಆಧಾರದ ಮೇಲೆ ದಿವ್ಯ ದೃಷ್ಟಿಯಿಂದ ಎಷ್ಟೆಷ್ಟು ಅಟೆನ್ಷನ್ ಇಡ್ತೀವಿ ನಮ್ಮ ಮೇಲೆ, ಇದು ಮಾಯೆ, ಇದು ನನ್ನ ಸತ್ಯ ಅಲ್ಲ, ಈ ದೃಶ್ಯ ನಾಟಕದ ದೃಶ್ಯ ಆಗಿದೆ, ಇದು ನಾನಲ್ಲ, ನಾನು ಬೇರೆಯೇ ಇದ್ದೀನಿ, ನಾನು ಈ ದೃಶ್ಯದಿಂದ ಅಥವಾ ಈ ನಾಟಕದ ಮಾತಿನಿಂದ, ವ್ಯಕ್ತಿಯಿಂದ ಅಥವಾ ಈ ಸತ್ಯ ಅಸತ್ಯದ ಅಥವಾ ಒಳ್ಳೆಯ ಕೆಟ್ಟ ದೃಶ್ಯಗಳಿಂದಲೂ ಪರಿಯಾಗಿರುವಂತಹ ಸಾಕ್ಷಿ ದೃಷ್ಟ ಆತ್ಮ ನಾನು ಅನ್ನುವಂಥದ್ದನ್ನು ಯಾವಾಗ ಈ ಸ್ಮೃತಿಯಿಂದ ಈ ನಾಟಕವನ್ನು ನೋಡ್ತೀವಿ ಆಗ ಮಾಯಾ ಮತ್ತು ಮಾಯೆಯ ಆಟವನ್ನು ಗುರುತಿಸಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯಾ ಕೋ ಪೆಹಚಾನ್ನ ಹಿ ಮಾಯಾ ಪರ್ ಜೀತ್ ಪಾನಾ ಹೇ. ಅಂದರೆ ಇದು ನನ್ನ ಸತ್ಯ, ಬಾಕಿ ಇದು ನನ್ನ ಸತ್ಯ ಅಲ್ಲ, ಇದು ಮಿಥ್ಯ ಅಂತ ಮಾಯಾ ಯಾವುದು, ಸತ್ಯ ಯಾವುದು, ಇದರ ಅರಿವೇ ಮಾಯೆ ಮೇಲೆ ವಿಜಯ ಆಗೋದಾಗಿದೆ. ಇನ್ನು ಬಾಬಾ ಹೇಳಿದರು, ತಮ್ಮ ಯೋಗ ಬಲದಿಂದ ಇಡೀ ಸೃಷ್ಟಿಯನ್ನು ಪಾವನನೂ ಮಾಡಬೇಕು ಮತ್ತು ಯೋಗ ಬಲದಿಂದ ಮಾಯೆ ಮೇಲೆ ಜೀತಾಗಬೇಕು. ಹಾಗೂ ಜೀತಾಗಿ ಜಗಜ್ಜೀತರು ಆಗಬೇಕು. ಜಗಜ್ಜೀತಾಗೋದು ಅಂದರೆ ಏನು? ಜಗಜ್ಜೀತಾಗೋದು ಅಂತಂದರೆ ಸತ್ಯುಗದಲ್ಲಿ ಇಡೀ ಸೃಷ್ಟಿಗೆ ಅಥವಾ ಎಲ್ಲ ಸರ್ವ ಆತ್ಮರ ಮೇಲೆ ರಾಜ ಆಗೋದು ಅಂತನ. ಜಗಜ್ಜೀತ್ ಪ್ರತಿಯೊಬ್ಬ ಆತ್ಮರಿಗೆ ಬಾಬಾ ಜಗಜ್ಜೀತ್ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಂದ್ರೆ ಏನು? ದ್ವಾಪರ ಯುಗದಿಂದ ನಾವೆಲ್ಲ ಆತ್ಮಗಳು ಯಾವಾಗ ನಮ್ಮ ಆತ್ಮ ಸತ್ಯ ಸ್ವರೂಪದಿಂದ ಗುಪ್ತಾಗಿ ಆಗ್ತೀವೋ ಆಗ ಆತ್ಮನ ಮನಸ್ಸು ಏಳ್ತದೆ, ಎದ್ದು ತನ್ನ ಹೊಸ ಪರಿಚಯ ಮಾಡ್ಕೊಳ್ತದ. ನಾನು ಅಂತಂದ್ರೆ ವ್ಯಕ್ತಿ, ಸ್ತ್ರೀ, ಪುರುಷ. ನಾನು ಅಂದ್ರೆ ಬುದ್ಧಿವಂತೆ, ಚಿಕ್ಕವಳು, ದೊಡ್ಡವಳು, ದೊಡ್ಡವನು, ಚಿಕ್ಕವನು. ಹೀಗೆ ನಾನು ಅಂದರೆ ಬಿಸ್ನೆಸ್ ಮ್ಯಾನ್, ನಾನು ಅಂದರೆ ಇಷ್ಟು ದೊಡ್ಡ ವ್ಯಕ್ತಿ, ಸಾಹುಕಾರ, ರಾಜ, ಮೇಲು ಕೀಳು, ಇದೆಲ್ಲ ಮಾಡ್ತಾ ಮಾಡ್ತಾ ಭೌತಿಕ ಜಗತ್ತಿನಲ್ಲಿ ಮನಸ್ಸು ತನಗೆ ತಾನು ದೇಹ ಅಂತ ತಿಳ್ಕೊಂಡಿರುವ ಕಾರಣದಿಂದ ಈ ಜಗತ್ತಿನೊಳಗೆ ಭೌತಿಕ ಜಗತ್ತಿನಲ್ಲಿ ನಾನು ಒಂದು ಸಣ್ಣ ಅಸ್ತಿತ್ವ ಆಗಿಬಿಡ್ತೀನಿ ಮನಸ್ಸಿನ ದೃಷ್ಟಿಯಲ್ಲಿ. ಆಗ ಈ ಜಗತ್ತು ನನಗಾಗಿ ಭಾಳ ದೊಡ್ಡದು ಅನ್ನಿಸ್ತದೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸೀನ್ಗಳು, ಎಲ್ಲ ಕಷ್ಟಗಳು, ಸಮಸ್ಯೆಗಳು ಬಹಳ ದೊಡ್ಡವು, ಬಹಳ ಕೆಟ್ಟ ಅಂತ ಅನುಭವ ಆಗ್ತದೆ. ಆಗ ಈ ಮಾಯಾ ಮನಸ್ಸು ತನಗೆ ತಾನು ನಾನು ಭಾಳ ಚಿಕ್ಕ ವ್ಯಕ್ತಿತ್ವ ಅಂತ ಫೀಲ್ ಮಾಡ್ತದೆ. ಅದಕ್ಕೆ ಬಾಬಾ ಸತ್ಯ ಆಧಾರದಿಂದ ನಮಗೆ ವಾಪಸ್ ನಮ್ಮ ಆತ್ಮ ಜಾಗೃತಿಯನ್ನು ಮಾಡಿಸ್ತಾರೆ. ನಮಗೆ ನಮ್ಮ ಆತ್ಮಸ್ಮೃತಿಯಿಂದ ಜಾಗೃತ ಮಾಡಿಸೋದು ಇದು ಬಾಬಾರ ಕಾರ್ಯ. ಆದರೆ ನಮ್ಮ ಕೆಲಸ ಏನು? ವಿಶ್ವದ ಮೇಲೆ ಜೀತಾಗೋದು ಅಂತಂದರೆ ನಾನು ಆತ್ಮ, ಸತ್ಯ ಸ್ವರೂಪಾತ್ಮ, ನನ್ನ ಸಂಕಲ್ಪದ ಕಾರಣದಿಂದ ಈ ಸೃಷ್ಟಿಯಾಗಿದೆ. ಈ ಸೃಷ್ಟಿಯ ರಚನೆಯೇ ನನ್ನಿಂದ ಆಗಿದೆ.
ಇದು ಸೃಷ್ಟಿ ನನ್ನ ರಚನೆ, ನಾನು ಆತ್ಮ ಇದಕ್ಕಿಂತ ಶ್ರೇಷ್ಠನೂ ಇದ್ದೀನಿ, ಹಾಗೂ ನನ್ನಿಂದ ಈ ಸೃಷ್ಟಿಯ ತಯಾರಾಗಿದೆ, ಈ ಸೃಷ್ಟಿ ನನ್ನ ಒಳಗೇ ಇದೆ ಅಂತ ಯಾವಾಗ ಈ ಅರಿವು ಜಾಗೃತ ಆಗ್ತದೋ ಆವಾಗ ಸೃಷ್ಟಿ ಬಹಳ ಚಿಕ್ಕದು, ನಾನು ಆತ್ಮ ಬಹಳ ಮಹಾನ್ ಸ್ಥಿತಿ ಅನುಭವ ಮಾಡ್ತೀನಿ. ಇದಕ್ಕೆ ಈ ಜಾಗೃತಿ ಬರುವುದೇ, ಈ ಅರಿವು ಬರುವುದೇ ಬಾಬಾ ಹೇಳ್ತಾರೆ ಜಗತ್ ಜೀತ್ ಆಗೋದು ಅಂತ. आज का प्रश्न है, बाबा का पाठ क्या है? उस पाठ को तुम बच्चों ने किस आधार पर जाना है? ತಂದೆಯ ಪಾತ್ರವೇನಾಗಿದೆ, ಆ ಪಾತ್ರವನ್ನು ನೀವು ಮಕ್ಕಳು ಯಾವ ಆಧಾರದ ಮೇಲೆ ಅರಿತುಕೊಂಡಿದ್ದೀರಿ? बाबा का पाठ है सबके दुख हरकर सुख देना, रावण की जंजीरों से छुड़ाना. जब बाबा आते हैं तो भक्ति की रात पूरी होती. बाबा तुम्हें स्वयं अपना और अपनी जायदाद का परिचय देते हैं. तुम एक बाबा को जानने से ही सब कुछ जान जाते हो. ಎಲ್ಲರ ದುಃಖವನ್ನು ಕಳೆದು ಸುಖ ಕೊಡೋದು, ರಾವಣನ ಬಂಧನದಿಂದ ಬಿಡಿಸುವುದೇ ತಂದೆಯ ಪಾತ್ರ ಆಗಿದೆ. ಯಾವಾಗ ತಂದೆ ಬರುವರೋ ಆಗ ಭಕ್ತಿಯ ಯಾತ್ರೆಯು ಪೂರ್ಣ ಆಗ್ತದೆ. ತಂದೆಯು ಬಂದು ನಿಮಗೆ ಸ್ವಯಂ ತನ್ನ ಮತ್ತು ತನ್ನ ಆಸ್ತಿಯ ಪರಿಚಯವನ್ನು ಕೊಡ್ತಾರೆ. ನೀವು ಒಬ್ಬ ತಂದೆಯನ್ನು ಅರಿತುಕೊಳ್ಳೋದ್ರಿಂದಲೇ ಉಳಿದೆಲ್ಲವನ್ನು ಅರಿತುಕೊಳ್ತೀರಿ ಅಂತ. ಅಂದರೆ ಬಾಬಾ ಪರಮಾತ್ಮ ಭಗವಂತ ಸ್ವಯಂ ಈ ಸೃಷ್ಟಿ ನಾಟಕದಲ್ಲಿ ಬಂದು ತಮ್ಮ ಒಂದು ಶ್ರೇಷ್ಠ ಮಹಾನ್ ಪಾತ್ರವನ್ನು, ತಮ್ಮ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ. ಬಾಬಾ ಬಂದು ಮಾಡ್ತಾ ಇರುವ ಪಾರ್ಟಲ್ಲಿ ಮುಖ್ಯವಾಗಿ ಮಕ್ಕಳ ದುಃಖವನ್ನು ದೂರ ಮಾಡೋದು. ಮಕ್ಕಳ ದುಃಖ ಅಂದರೆ ದುಃಖಿಯಾಗಿರೋದು ಯಾರು? ಆತ್ಮನೋ ಅಥವಾ ರೋಲು ಅಥವಾ ಮನಸ್ಸೋ? ಕಲಿಯುಗ ಸಮಯ ಅನುಸಾರ ಈ ಸೃಷ್ಟಿ ನಾಟಕದಲ್ಲಿ ಕಲಿಯುಗ ಈ ಸಮಯ ನಡೀತಾ ಇರೋದ್ರಿಂದ ಕಲಿಯುಗದ ಅನುಸಾರ ರೋಲ್ನಲ್ಲಿ ದುಃಖ, ಚಿಂತೆ, ಶಾಂತಿ, ರೋಗಗಳು ಹೀಗೆ ಎಲ್ಲವೂ ಇದೆ. ಆದರೆ ಇದೇ ನನ್ನ ಜೊತೆಗೆ ನಡೀತಾ ಇದೆ, ಇದೇ ನಾನೇ ಅನ್ನೋದು ಒಂದು ಅಜ್ಞಾನದ ಪರದ ನಮ್ಮ ಆತ್ಮನ ಮನಸ್ಸಿನ ಮೇಲೆ ಇತ್ತು. ಆದರೆ ಬಾಬಾ ಜ್ಞಾನದಿಂದ ನಮಗೆ ಈ ಸತ್ಯವನ್ನು ತಿಳಿಸ್ತಾರೆ. ನಾನು ಆತ್ಮ ಎವರ್ ಹೆಲ್ದಿ ಇದ್ದೀನಿ, ನಾನು ಆತ್ಮ ಸದಾ ಶುದ್ಧ ಪವಿತ್ರ ಇದ್ದೀನಿ. ದ್ವಾಪರ ಯುಗದಿಂದ ಈ ಮನಸ್ಸು ಮಾಯೆಗೆ ವಶಭೂತ ಆಗುವ ಕಾರಣದಿಂದ ಈ ಜಗತ್ತಿನ ಎಲ್ಲ ರೋಲ್, ಎಲ್ಲ ದೃಶ್ಯ, ಎಲ್ಲ ಘಟನೆ ನನ್ನ ಜೊತೆಗೆ ಘಟಿಸ್ತಾ ಇದೆ ಅಂತ ಅದು ಒಂದು ತಪ್ಪು ಭ್ರಮೆಯಲ್ಲಿ ಸಿಲುಕಿಕೊಳ್ತದೆ. ಅದಕ್ಕೆ ಬಾಬಾ ದುಃಖಿಯಾದ ಈ ಮನಸ್ಸನ್ನು, ದುಃಖವೇ ನಂದು ನಾನು ಅಂತ ತಿಳಿದಿರುವಂತಹ ಈ ಮನಸ್ಸಿನಲ್ಲಿ ಆದ ದುಃಖದಿಂದ ಬಾಬಾ ಜ್ಞಾನದಿಂದ ನಮಗೆ ಸೆಪ್ರೇಟ್ ಮಾಡಿಸ್ತಾರೆ. ದುಃಖ ರೋಲ್ನಲ್ಲಿದೆ, ಕಲಿಯುಗಿ ರೋಲ್ನಲ್ಲಿದೆ, ಕಲಿಯುಗಿ ಶರೀರದಲ್ಲಿದೆ. ನೀನು ದುಃಖಿಯಲ್ಲ, ನೀನು ಸುಖ ಸ್ವರೂಪ ಆತ್ಮ ಅನ್ನುವಂಥ ಒಂದು ಸತ್ಯದ ಅರಿವು ಬಾಬಾ ಕೊಡ್ತಾರೆ. ಮತ್ತು ರಾವಣನ ಬಂಧನದಿಂದ ಬಿಡಿಸೋದು ಅಂದರೆ ಬಾಬಾ ನಮ್ಮೆಲ್ಲರನ್ನ ರಾವಣನ ಬಂಧನದಿಂದ, ಸರಪಳಿಯಿಂದ ಬಿಡಿಸಲಿಕ್ಕೆ ಬಂದಿದ್ದಾರೆ. ರಾವಣನ ಬಂಧನ ಅಂದರೆ ಏನು? ಯಾವುದು ದ್ವಾಪರ ಯುಗದಿಂದ ಮಾಯಾ ಮನಸ್ಸಿನಲ್ಲಿ ಏನೆಲ್ಲ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಯಾವುದು ಸೀನ್ ಘಟನೆಗಳು ಘಟಿಸ್ತಾ ಇದೆ ಅದು ನಾನು, ನನ್ನ ಜೊತೆಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅರ್ಥಾತ್ ಉದಾಹರಣೆಗಾಗಿ ಈ ನಾಟಕದಲ್ಲಿ ಒಂದು ಸೀನ್ ಇದೆ. ಒಬ್ಬಳು, ಆಕೆ ಮದುವೆ ಆಗೋದು, ಒಬ್ಬ ಪತಿ ಆಗೋದು, ಆಕೆಗೆ ಮಗು ಆಗೋದು, ಆ ನಂತರ ಅದರ ಸೀನಲ್ಲಿ ಬರ್ತದೆ ಆ ಮಗುವಿನ ಬೆಳವಣಿಗೆ ಮಾಡೋದು, ಸ್ಕೂಲನ್ನು ಹುಡುಕಿ ಅಡ್ಮಿಷನ್ ಮಾಡಿಸೋದು, ಅದರ ಪಾಲನೆ ಪೋಷಣೆ ಮಾಡೋದು. ಇಷ್ಟೆಲ್ಲ ಸೀನ್ಗಳು ಈ ರಾವಣನ ನಾಟಕದಲ್ಲಿ, ಮಾಯಾ ನಾಟಕದಲ್ಲಿ ನಿಗದಿಯಾಗಿದೆ. ಫಿಕ್ಸ್ ಬನಿ ಬನಾಯಿ ಡ್ರಾಮಾದಲ್ಲಿ ಇವೆಲ್ಲ ಸೀನ್ಗಳು ಫಿಕ್ಸ್ ಇದೆ. ಆದರೆ ಆ ರೋಲ್ ಪ್ಲೇ ಮಾಡುವಂತಹ ತಾಯಿ ಅಂತ, ನಾನೇ ತಾಯಿ ಅಂತ ತಿಳ್ಕೊಂಡು ಈ ಮಗುವಿಗೆ ನಾನಿಲ್ಲ ಅಂದರೆ ಮತ್ತು ಯಾರು ಇರ್ತಾರೆ, ನಾನು ಮಾಡದೇ ಇದ್ದರೆ ಯಾರು ಮಾಡಬೇಕು ಅಂತ ಆ ಮಗುವಿನ ಜೊತೆಗೆ, ರೋಲ್ನ ಜೊತೆಗೆ ಬಂಧನಗಳನ್ನು ಬೆಳೆಸ್ಕೋತಾಳೆ ತನ್ನ ಮನಸ್ಸಿನಲ್ಲಿ. ಅಂದರೆ ಆತ್ಮ ತನ್ನ ಮನಸ್ಸಿನಲ್ಲಿ ನಾನು ತಾಯಿ, ನಾನು ಈ ಮಗುವಿನ ರಕ್ಷಕಿ ಇದ್ದೀನಿ, ಪಾಲನಕರ್ತಾ ಇದ್ದೀನಿ,
ಈ ಮಗುವಿಗೆ ಎಲ್ಲ ಜವಾಬ್ದಾರಿ ನಾನಿದ್ದೀನಿ, ಎಲ್ಲ ನನ್ನಿಂದನೇ ಆಗ್ತದ ಅನ್ನುವಂಥ ಬಂಧನ. ಹೀಗೆ ಎಲ್ಲ ಸಂಬಂಧಗಳಲ್ಲಿ ಅಥವಾ ಎಲ್ಲ ದೃಶ್ಯಗಳನ್ನು ದೃಶ್ಯ ಅಂತ, ನಾಟಕವನ್ನು ನಾಟಕ ಅಂತ ನೋಡದೆ, ಯಾವಾಗ ಆತ್ಮ ತನ್ನ ಆತ್ಮಸ್ಮೃತಿಯನ್ನು ಮರೆತಿರುವ ಕಾರಣ, ಈ ಮನಸ್ಸು ಮಾಯೆಗೆ ವಶಭೂತ ಆಗಿರುವ ಕಾರಣದಿಂದ ಮಾಯಾ ವಶಭೂತ ಮನಸ್ಸು ಎಲ್ಲ ನಾಟಕದ ಪಾತ್ರಧಾರಿಗಳ ಜೊತೆಗೆ ಅನೇಕ ಸಂಬಂಧಗಳ ಒಂದು ಬಂಧನವನ್ನು ಬೆಳೆಸ್ಕೊಳ್ತದೆ. ಆ ಬಂಧನದಿಂದ ಬಿಡಿಸ್ಲಿಕ್ಕೇ ಬಾಬಾ ಬಂದು ತಮ್ಮ ಆ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ. ಮಗು, ನೀನು ತಾಯಿಯಾಗಿ ಕೇವಲ ರೋಲ್ ಪ್ಲೇ ಮಾಡ್ತಾ ಇದ್ದಿ, ಅಕ್ಕ ಆಗಿ ಅಥವಾ ಪತ್ನಿಯಾಗಿ ನೀನು ರೋಲ್ ಪ್ಲೇ ಮಾಡ್ತಾ ಇದ್ದಿ. ಆದರೆ ನೀನು ರೋಲ್ ಅಲ್ಲ, ನೀನು ಸತ್ಯ ಸ್ವರೂಪ ಆತ್ಮ ಇದ್ದಿ. ಇದು ಬನ್ನಿ ಬನಾಯಿ ನಾಟಕದಲ್ಲಿ, ಅವಿನಾಶಿ ನಾಟಕದಲ್ಲಿ ಎಲ್ಲವೂ ಮೊದಲಿನಿಂದಲೇ ನೂಂದಿದೆ. ಆ ಮಗುವಿನ ಭವಿಷ್ಯ ಏನಾಗಬೇಕು ಅಂತ ಮೊದಲೇ ನೂಂದಿದೆ. ಅದಕ್ಕೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಎಲ್ಲ ಬಂಧನಗಳಿಂದ ನನ್ನಿಂದೇ ಎಲ್ಲ ಆಗ್ತದ, ನಾನೇ ಮಾಡಲಿಕ್ಕೆ ಸಾಧ್ಯ, ನಾನಿಲ್ಲ ಅಂದರೆ ಏನೂ ಆಗೋದಿಲ್ಲ, ಇದೆಲ್ಲ ಮಾಡಿದ್ದೇ ನಾನು ಅನ್ನುವಂಥ ಯಾವ ಈ ಮನಸ್ಸಿನಲ್ಲಿ ಇವೆಲ್ಲ ಮಾಯೆಯ ಈಗೋ ಬಂಧನಗಳನ್ನು ಹಾಕ್ಕೊಂಡಿದ್ದೀವಿ, ಇವುಗಳಿಂದ ಬಿಡಿಸಲಿಕ್ಕೆ ಬಾಬಾ ಬಂದಿದ್ದಾರೆ. ಯಾವಾಗ ತಂದೆ ಬರುವರೋ ಆಗ ಭಕ್ತಿಯ ಯಾತ್ರೆಯು ಪೂರ್ಣ ಆಗ್ತದೆ. ಭಕ್ತಿ ಅಂದ್ರೇ ಅಜ್ಞಾನ ಅಂದರೆ ಪೆಟ್ಟು ತಿನ್ನೋದು, ಅಥವಾ ಅರಿವಿಲ್ಲದೆ ಎಲ್ಲವೂ ಸತ್ಯ, ಇದರಿಂದ ಪ್ರಾಪ್ತಿಯಾಗ್ತದ, ಇದರಿಂದ ಸಿಗ್ತದ ಅಂತ ಅನೇಕ ಇಚ್ಛೆಗಳಿಟ್ಟುಕೊಂಡು ಅಲೆದಾಡ್ತಾ ಇದ್ವಿ. ಆ ಯಾತ್ರೆ ಬಂದಾಗ್ತದೆ. ಬಂದ್ ಮಾಡಿಸುವ ಪಾರ್ಟ್ ಬಾಬಾರ್ದು ನಡೆದಿದೆ. ತಂದೆ ಬಂದು ನಿಮಗೆ ಸ್ವಯಂ ತನ್ನ ಮತ್ತು ತನ್ನ ಆಸ್ತಿಯ ಪರಿಚಯ ಕೊಡ್ತಾರೆ. ಬಾಬನ್ ಇನ್ನೊಂದು ಮುಖ್ಯ ಪಾತ್ರ ಅಂತಂದರೆ, ಈ ಪಾತ್ರದ ಅರಿವು ನಮಗೆ ಹೇಗಾಗ್ತದೆ? ಬಾಬಾರವ್ರ ಮೂಲಕನೇ. ಅಂದರೆ ಬಾಬಾ ಬಂದು ನಮಗೆ ತಮ್ಮ ಪರಿಚಯನೂ ಕೊಡ್ತಾರೆ. ಮತ್ತು ಬಾಬಾ ಕೊಡುವ ಆಸ್ತಿ ಯಾವುದು? ಬಾಬಾ ಕೊಡುವ ಆಸ್ತಿಯಲ್ಲಿ ಮೊದಲನೇದು ಸತ್ಯ ಜ್ಞಾನದ ಆಧಾರದ ಮೇಲೆ ನಾವು ಬಾಬಾರನ್ನು ತಿಳ್ಕೊಂಡು ಮತ್ತು ನಮ್ಮ ಅಸ್ತಿತ್ವವನ್ನು ತಿಳ್ಕೊಂಡು ಬಾಬಾ ಕೊಡುವ ಆಸ್ತಿಯನ್ನು ನಾವು ತಿಳ್ಕೊಳ್ತೀವಿ. ನೀವು ಒಬ್ಬ ತಂದೆಯನ್ನು ಅರಿತುಕೊಳ್ಳೋದ್ರಿಂದಲೇ ಉಳಿದೆಲ್ಲವನ್ನು ಅರಿತುಕೊಳ್ತೀರಿ ಅಂತ. ಅಂದರೆ ಅದು ನಮ್ಮದೇ ಸತ್ಯ ಅಸ್ತಿತ್ವ ಇರ್ಬೋದು, ಪರಮಾತ್ಮನ ಸತ್ಯ ಅಸ್ತಿತ್ವ ಇರ್ಬೋದು, ಈ ಸೃಷ್ಟಿ ನಾಟಕದ ಸತ್ಯ ಜ್ಞಾನನೇ ಇರ್ಬೋದು, ಎಲ್ಲವನ್ನೂ ನಾವು ಬಾಬಾರವರಿಂದನೇ ತಿಳ್ಕೊಳ್ತೀವಿ. ಇದನ್ನೂ ಸಹ ನಾವು ಇಲ್ಲಿಯವರೆಗೆ ಸೃಷ್ಟಿ ನಾಟಕದ ಚಕ್ರದಲ್ಲಿ ಎಲ್ಲ ಏನಂತ ಸತ್ಯ ಅಂತ ತಿಳ್ಕೊಂಡಿದ್ವಿ. ಇದು ಸತ್ಯ ಅಲ್ಲ, ಇದು ನಾಟಕ. ಈ ನಾಟಕದಿಂದ ಸೆಪ್ರೇಟ್ ಆಗಿರುವಂಥ ನಾನು ಆತ್ಮ, ನನ್ನ ಆತ್ಮನೇ ಈ ರೋಲನ್ನು ನಿಭಾಯಿಸ್ತಾ ಇದ್ದೆ. ರೋಲ್ ನಾನಲ್ಲ, ನಾನೊಂದು ಸತ್ಯ ಶಾಂತ ಸ್ವರೂಪ ಸದಾ ಅಸ್ತಿತ್ವವುಳ್ಳಂತಹ ಆತ್ಮ ಇದ್ದೀನಿ ಅನ್ನೋದು ಕೂಡ, ಈ ಸತ್ಯನೂ ಕೂಡ ನಮಗೆ ಬಾಬಾರವರೇ ತಿಳಿಸ್ಕೊಡ್ತಾರೆ. ಬಾಬಾರವರನ್ನು ತಿಳ್ಕೊಳ್ಳೋದ್ರಿಂದಲೇ ಉಳಿದಿದ್ದನ್ನು ನಾವೆಲ್ಲವನ್ನು ಅರಿತುಕೊಳ್ತೀವಿ. ಇಂದಿನ ಮುರಳಿಯ ಧಾರಣೆಯ ಮುಖ್ಯ ಸಾರ: कलियुगी सर्व कर्म बंधनों को बुद्धि से भूल 5 विकारों का दान कर आत्मा को सतो प्रधान बनाना है. एक ही साइलेंस के शुद्ध घमंड में रहना है. ಕಲಿಯುಗಿ ಸರ್ವ ಬಂಧನಗಳನ್ನು ಬುದ್ಧಿಯಿಂದ ಮರೆತು ಪಂಚ ವಿಕಾರಗಳ ದಾನ ಮಾಡಿ ಆತ್ಮವನ್ನು ಸತೋ ಪ್ರಧಾನವನ್ನಾಗಿ ಮಾಡಿಕೊಳ್ಬೇಕಾಗಿದೆ. ಶಾಂತಿಯ ಶುದ್ಧ ಅಭಿಮಾನದಲ್ಲಿರಬೇಕಾಗಿದೆ. ಈ ಕಲಿಯುಗದ ಸರ್ವ ಬಂಧನಗಳನ್ನು ಬುದ್ಧಿಯಿಂದ ಮರೀರಿ ಅಂತಾರೆ ಬಾಬಾ. ಬುದ್ಧಿಯಿಂದ ಮರೆತಾಗ್ಲೇ ಪಂಚವಿಕಾರಗಳ ದಾನ ಮಾಡಲಿಕ್ಕೆ ಸಾಧ್ಯ. ಆಗ ಆತ್ಮ ಸತೋ ಪ್ರಧಾನ ಆಗ್ತದೆ. ಅಂದರೆ ಕಲಿಯುಗದ ಸರ್ವ ಬಂಧನಗಳು ಯಾವ್ಯಾವು? ನಾನು ಆತ್ಮ ಯಾವಾಗ ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಶುರು ಮಾಡಿದೆ, ಆಗ ಆತ್ಮ ಸತೋಪ್ರಧಾನ ಅವಸ್ಥೆಯಲ್ಲಿದ್ದಾಗ ಮನಸ್ಸು ಕೂಡ ಸತೋಪ್ರಧಾನ ಅವಸ್ಥೆಯಲ್ಲಿತ್ತು. ಮನಸ್ಸಿನ ಒಂದು ಬೇರೆ ಪರಿಚಯ ಇರಲಿಲ್ಲ, ನಾ ಮನಸ್ಸಿದ್ದೀನಿ ಅಂತ. ಮನಸ್ಸು, ಬುದ್ಧಿ, ಸಂಸ್ಕಾರ ಆತ್ಮನಲ್ಲೇ ಮರ್ಜಿದ್ದು. ಆಗ ಸತ್ಯುಗ ತ್ರೇತಾದ ಸ್ವರ್ಗದ ಜೀವನದ ಪಾತ್ರದಲ್ಲಿ ಅಲ್ಲಿ ಯಾವುದೇ ರೀತಿಯ ಇವರು ನನ್ನವರು, ಇವರು ಬೇರೆಯವರು, ಅಥವಾ ಇವರು ಸದಾ ನನ್ನ ಜೊತೆಗಿರಬೇಕು, ಯಾವುದೇ ಬಂಧನ ಇರಲಿಲ್ಲ.
ಅಥವಾ ಸಮಯದ ಬಂಧನವೂ ಸತ್ಯುಗದಲ್ಲಿ ಇರಲಿಲ್ಲ. ಅಂದರೆ ಇನ್ನಿಷ್ಟು ವರ್ಷ ಆಯಿತು, ನನಗೆ ಈ ಮಧ್ಯಮ ವರ್ಷದಲ್ಲಿ ಬಂದೆ, ಮಕ್ಕಳು ದೊಡ್ಡವಾದರು, ಅಥವಾ ನಾನು ಇನ್ನೇನು ಶರೀರ ಬಿಡ್ತೀನಿ ಅಂದ್ರೆ ಬಿಯಾಂಡ್ ಸ್ಪೇಸ್ ಯಾವುದೇ ಥರದ ಟೈಮ್ ಬಾಂಡ್ ಇರಲಿಲ್ಲ ಸತ್ಯುಗದಲ್ಲಿ. ಸಮಯದ ಬಂಧನ ಇರಲಿಲ್ಲ ಮತ್ತು ಕರ್ಮದ ಬಂಧನ ಇರಲಿಲ್ಲ. ಯಾಕೆಂದರೆ ಆತ್ಮ ಸತೋಪ್ರಧಾನ ಇರುವ ಕಾರಣ, ಆತ್ಮ ಸಂಪೂರ್ಣ ಜಾಗೃತಿ ಇರುವ ಕಾರಣದಿಂದ ಆತ್ಮದ ಮನಸ್ಸು ಕೂಡ ಸತೋಪ್ರಧಾನ ಆಗಿ ಅದು ಆತ್ಮನಲ್ಲೇ ಲೀನಾಗಿ ಎಲ್ಲವನ್ನ ಬಹಳ ಸಾತ್ವಿಕ ಸ್ವರೂಪದಲ್ಲಿ ಆತ್ಮವನ್ನು ಇನ್ನೂ ಆತ್ಮದ ರೂಪದಲ್ಲಿ ನೋಡೋ ಕಾರಣದಿಂದ ಅಲ್ಲಿ ಯಾವುದೇ ರೀತಿಯ ಮನಸ್ಸು ಬಂಧನಕ್ಕೊಳಗಾಗೋದಿಲ್ಲ. ಇವರು ನಮ್ಮ ಮಮ್ಮಿ ಪಪ್ಪ ಅಥವಾ ನನ್ನವರು, ಇವ್ರು ನನ್ನ ಬಿಟ್ಟು ಹೋಗ್ತಾರಾ, ಅಗಲ್ತಾರಾ, ಇದು ನನ್ನಿಂದ ದೂರ ಆಗ್ತದ ಅನ್ನುವಂಥ ಯಾವುದೇ ರೀತಿಯ ಬಂಧನ ಅಲ್ಲಿ ಇರೋದಿಲ್ಲ. ಯಾವಾಗ ದ್ವಾಪರ ಯುಗದಿಂದ ಆತ್ಮ ತನ್ನ ಮೂಲ ಸ್ವರೂಪದಿಂದ, ತನ್ನ ಸತ್ಯದಿಂದ ಯಾವಾಗ ಮಲಕ್ಕೊಳ್ತದೋ ಆಗ ಆತ್ಮನ ಮನಸ್ಸು ಆತ್ಮನಿಂದ ಸೆಪ್ರೇಟ್ ಆಗಿ ತನ್ನನ್ನು ತಾನು ಜಾಗೃತ ಮಾಡ್ಕೊಳ್ತದ. ಆದರೆ ಜಾಗೃತ ಆದಂತಹ ಮನಸ್ಸು ಮಾಯೆಗೆ ವಶಭೂತಾಗಿ ತನ್ನನ್ನು ಆತ್ಮ ಎನ್ನುವುದನ್ನು ಮರೆತು ತನ್ನನ್ನು ದೇಹ ಅಂತ ತಿಳ್ಕೊಂಡಿರೋ ಕಾರಣದಿಂದ ಈ ದೇಹನೇ ನಾನು, ಈ ದೇಹಧಾರಿಗಳು ನನ್ನವರು, ಇವರು ನನ್ನ ಪತಿ, ನನ್ನ ತಂದೆ, ನನ್ನ ತಾಯಿ, ಇವರು ನನ್ನ ಅಕ್ಕ, ನನ್ನ ತಮ್ಮ, ನನ್ನ ಮಗಳು, ಈ ರೀತಿಯ ಅನೇಕ ಸರ್ವ ಬಂಧನಗಳು ಮನಸ್ಸಿನಲ್ಲಿ ಬೆಳೀಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಕಲಿಯುಗದ ಎಲ್ಲ ಸಂಬಂಧಗಳು ಕಲಿಯುಗದ ನಾಟಕದ ದೃಶ್ಯದಲ್ಲಿ ಇರುವಂತಹ ಒಂದು ರೋಲ್ಗಳು ಮಾತ್ರ, ಸ್ವಲ್ಪ ದಿನದ ಪಾತ್ರಗಳು ಮಾತ್ರ. ಅವು ಸತ್ಯ ಅಲ್ಲ. ಅವು ನನ್ನ ಜೊತೆಗೆ, ಅಂದರೆ ನನ್ನ ರೋಲ್ನ ಜೊತೆಗೆ ಪಾತ್ರ ಮಾಡಲಿಕ್ಕೆ, ರೋಲ್ ಮಾಡಲಿಕ್ಕೆ ಇರುವಂತಹ ಈ ನಾಟಕದ ಪಾತ್ರಧಾರಿಗಳು ಮಾತ್ರ. ಅದಕ್ಕಾಗಿ ಅವರ ಜೊತೆಗೆ, ಯಾರ್ಯಾರ ಜೊತೆಗೆ ನಾವು ಬಂಧನಗಳನ್ನು ಬೆಳೆಸ್ಕೊಂಡಿದ್ದೀವಿ ಅವನ್ನೆಲ್ಲ ಬುದ್ಧಿಯಿಂದ ಮರೆತು ಪಂಚವಿಕಾರಗಳ ದಾನ ಮಾಡಿರಿ ಅಂತ. ಪಂಚವಿಕಾರಗಳ ದಾನ ಅಂತಂದರೆ ಮಾಯಾ ಮನಸ್ಸಿನಲ್ಲಿ ಅನೇಕ ರೀತಿಯ ವಿಕಾರ ರೂಪಿ ಚಸ್ಮ, ಅಂದರೆ ನಾನು ಅಂತಂದರೆ ಶರೀರ, ನಾನು ಅಂದರೆ ವ್ಯಕ್ತಿ, ನಾ ವ್ಯಕ್ತಿ ಇದ್ದೀನಿ ಅಥವಾ ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ ಅಂದ್ರೆ ನನಗೆ ಪತಿ ಬೇಕು, ಮುಂದೆ ಕಾಮ ವಿಕಾರ ಬೇಕು, ಮಕ್ಕಳು ಆಗಬೇಕು, ಮಕ್ಕಳದಾರ ಅಂತಂದರೆ ಅವ್ರ ಮೇಲೆ ಮೋಹ ಇರುವುದು ಕಾಮನ್ ಅಂತನೋ, ಆ ಮೋಹದ ಚಸ್ಮ, ಕಾಮ ವಿಕಾರದ ಚಸ್ಮ, ದೇಹಭಾನದ ಚಸ್ಮ, ಅದಲ್ಲದೆ ಪಂಚವಿಕಾರಗಳಾದಂತಹ ಲೋಭ, ನಾನಿದ್ದೀನಿ ವ್ಯಕ್ತಿ, ನನಗೆ ಇವರೆಲ್ಲ ಜೋಡಿ ಅದಾರ, ಇವ್ರು ನನ್ನ ಮಕ್ಕಳದಾರ, ಇವ್ರು ನನ್ನ ಜೊತೆಯವ್ರು ಅದಾರ, ಇವರಿಗೆಲ್ಲ ಇಷ್ಟು ನಾನು ಕೊಡಬೇಕಾಗ್ತದ, ಅದಕ್ಕಾಗಿ ನಾನು ಮಾಡಬೇಕಾಗ್ತದ, ಕೂಡಿಸ್ಬೇಕಾಗ್ತದ ಅನ್ನುವಂಥ ಲೋಭದ ಚಸ್ಮ, ಮತ್ತು ಇಷ್ಟೆಲ್ಲ ನಾನು ಪಡೆದಿದ್ದೀನಿ ಅನ್ನುವಂತಹ ಅಭಿಮಾನ ಅಹಂಕಾರದ ಇವೆಲ್ಲ ನನಗೆ ಸಿಕ್ಕಿವೆ ಅನ್ನುವಂತಹ ಇವೆಲ್ಲ ರೀತಿಯ ಚಸ್ಮ ಏನು ಮನಸ್ಸಿನಲ್ಲಿ ಕುತ್ಕೊಂಡಿದೆ, ಈ ಎಲ್ಲ ವಿಕಾರಗಳನ್ನು ಬಾಬಾ ದಾನ ಮಾಡಲಿಕ್ಕೆ ಹೇಳ್ತಾರೆ. ಆಗ ಆತ್ಮ ಸತೋಪ್ರಧಾನ ಆಗಲಿಕ್ಕೆ ಎಲ್ಲ ಮಾಯೆ ಚಸ್ಮ ತೆಗೆದಾಗ, ಮಾಯೆಯ ಲೇಯರ್ಸ್ ತೆಗೆದು ಹಾಕಿದಾಗ ಮಾತ್ರ ಆತ್ಮ ಮೊದಲಿನ ಹಾಗೆ ಸತೋಪ್ರಧಾನ ಆಗ್ತದೆ. ಅಂದರೆ ಮಾಯಾ ಮನಸ್ಸು ಯಾವ ಲೇಯರ್ಸ್ಗಳನ್ನು, ಯಾವ ಬಣ್ಣ ಬಣ್ಣದ ಚಸ್ಮಗಳನ್ನು ಹಾಕ್ಕೊಂಡಿದೆ, ಅನೇಕ ಬಿಲೀಫ್ ಸಿಸ್ಟಮ್ಗಳಲ್ಲಿ ಸಿಲುಕಿಕೊಂಡಿದೆ, ಅದು ಎಲ್ಲ ಬಿಟ್ಟು ಹೋದಾಗ ಮಾಯಾ ಮನಸ್ಸು ಮತ್ತು ಸತ್ಯಯುಗದ ಸತೋಪ್ರಧಾನ ಸ್ವಚ್ಛ ಮನಸ್ಸಾದಾಗ ಮನಸ್ಸು ಪುನಃ ಆತ್ಮನಲ್ಲಿ ಮರ್ಜ್ ಆಗ್ತದೆ, ಒಂದಾಗ್ತದೆ. ಆಗ ಆತ್ಮ ಸತೋಪ್ರಧಾನ ಆಗಲಿಕ್ಕೆ ಸಾಧ್ಯ ಇದೆ. ಶಾಂತಿಯ ಶುದ್ಧ ಅಭಿಮಾನದಲ್ಲಿರಬೇಕು. ಅಂದರೆ ನಾ ಆತ್ಮ ಮೂಲತಃ ಶಾಂತ ಸ್ವರೂಪಿದ್ದೀನಿ, ಭಲೇ ಕ್ರೋಧ ರೋಲ್ನಲ್ಲಿರ್ಬೋದು, ಸಿಟ್ಟು ನನ್ನ ರೋಲ್ನಲ್ಲಿರ್ಬೋದು, ಅಥವಾ ಯಾವುದೇ ರೀತಿ ಜೋರಾಗಿ ಮಾತಾಡೋದು ರೋಲ್ನಾಗಿರ್ಬೋದು. ಆದರೆ ರೋಲ್ ಸತ್ಯ ಅಲ್ಲ, ನಾಟಕ ಸತ್ಯ ಅಲ್ಲ, ಈ ಪಾತ್ರಗಳು ಯಾವುದೂ ಸತ್ಯ ಅಲ್ಲ. ಆತ್ಮದ ಮೂಲ ಸ್ಥಿತಿ ಶಾಂತಿಯಾಗಿದೆ ಅನ್ನುವ ಸತ್ಯದ ಅರಿವು ಇದ್ದಾಗ ನಾವು ಶುದ್ಧ ಅಭಿಮಾನದಲ್ಲಿ, ಆ ಘನತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಎರಡನೇ ಪಾಯಿಂಟ್, इस रुद्र यज्ञ में खुशी से अपना तन मन धन सब अर्पण कर सफल करना है.
इस समय सब कुछ बाप हवाले कर 21 जन्मों की ಬಾದಶಾಹಿ ಬಾಬಾ ಸೆ ಲೇನಿ ಹೇ. ಈ ರುದ್ರ ಯಜ್ಞದಲ್ಲಿ ಖುಷಿಯಿಂದ ತಮ್ಮ ತನು ಮನ ಧನವೆಲ್ಲವನ್ನು ಅರ್ಪಣೆ ಮಾಡಿ ಸಫಲ ಮಾಡ್ಕೋಬೇಕಾಗಿದೆ. ಈ ಸಮಯದಲ್ಲಿ ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ತಂದೆಯಿಂದ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಬೇಕಾಗಿದೆ. ಬಾಬಾ ನಾವೆಲ್ಲ ಆತ್ಮರಿಗೆ ಅಥವಾ ಮನಸ್ಸಿಗೆ ಬಾಬಾ ಇದನ್ನು ಹೇಳ್ತಾರೆ. ಒಂದು ಕಡೆಗೆ ಹೇಳ್ತಾರೆ ಖುಷಿಯಿಂದ ತನುಮನ ಧನ ಏನೆಲ್ಲ ಇದೆ ಅದು ಬಾಬಾಗೆ ಅರ್ಪಣೆ ಮಾಡಿರಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ ಬಾಬಾ ಅರ್ಪಣೆ ಮಾಡಿದ್ರಿ ಅಂದರೆ 21 ಜನ್ಮದ ಆಸ್ತಿ ತಗೊಳ್ತೀರಿ ಅಂತ. ಬಾಬಾ ಅರ್ಪಣೆ ಮಾಡು ಅಂದಾಗಲೆಲ್ಲ ಮುಂದೆ 21 ಜನ್ಮದ ಆಸ್ತಿ ಮಾತು ಯಾಕೆ ಹೇಳ್ತಾರೆ ಅಂತಂದರೆ ಮಾಯಾ ಮನಸ್ಸು ಈ ಡ್ರಾಮಾದಲ್ಲಿ ಏನೆಲ್ಲ ರೋಲ್ ಸಿಕ್ಕಿದೆ, ಏನೆಲ್ಲ ಸಾಧನಗಳು ಸಿಕ್ಕಿದೆ ಅದೆಲ್ಲ ನಂದು ಅಂತ ತಿಳ್ಕೊಂಡಿರುವ ಕಾರಣದಿಂದ ಅದರ ಮೇಲೆ ಮೋಹ ಬಂದಿದೆ. ಆ ಮೋಹದಿಂದ ಬಿಡಿಸೋ ಸಲುವಾಗಿ ನಮ್ಮನ್ನು ಆತ್ಮನ ಮನಸ್ಸಿನಲ್ಲಿ ಯಾವ ವಸ್ತುವಿನ ಪ್ರತಿ ವ್ಯಕ್ತಿಯ ಪ್ರತಿ ಮೋಹ ತುಂಬಿದೆಯೋ ಆ ಮೋಹದಿಂದ ಮುಕ್ತ ಮಾಡೋದಕ್ಕಾಗಿಯೇ ಬಾಬಾ ತನು ಮನ ಧನ ಎಲ್ಲ ಯಜ್ಞದಲ್ಲಿ ಅರ್ಪಣೆ ಮಾಡಿರಿ ಅಂತ ಹೇಳ್ತಾರೆ. ಈಗ ನಾವು ಎಲ್ಲಾದ್ರೂ ಮಕ್ಕಳು ಕರ್ಕೊಂಡು ಒಬ್ಬರ ಮನೆಗೆ ಹೋಗಿರ್ತೀವಿ, ಅಲ್ಲಿ ಬಹಳಷ್ಟು ಆಟದ ಸಾಮಾನುಗಳು ಬೇರೆ ಬೇರೆ ವಸ್ತುಗಳು ಇಟ್ಟಿರ್ತಾರೆ. ಗೆಸ್ಟ್ ಅಂತ ತಿಳ್ಕೊಂಡು ಅವರು ಕೂಡ ಆ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲನೂ ಕೊಟ್ಟಿರ್ತಾರೆ. ವಾಪಸ್ ಮನೆಗೆ ಹೋಗುವಾಗ ಮಕ್ಕಳು ಆ ಎಲ್ಲ ಗೊಂಬೆಗಳನ್ನು ಅಲ್ಲಿರುವ ಒಳ್ಳೊಳ್ಳೆ ವಸ್ತುಗಳನ್ನು ತನ್ನ ಜೊತೆಯಲ್ಲಿ ತೊಗೊಂಡು ಹೋಗಲಿಕ್ಕೆ ಅದು ಟ್ರೈ ಮಾಡ್ತದೆ. ಆಗ ಆ ಮಗುವಿನ ಪೇರೆಂಟ್ಸ್ ಹೇಳ್ತಾರೆ ಇಲ್ಲ ಇವನ್ನೆಲ್ಲ ಸಾಮಾನು ಇವು ನಮ್ಮೂ ಅಲ್ವೇ ಅಲ್ಲ, ಇವುಗಳನ್ನ ತೊಗೊಂಡು ಹೋಗೋದು ಬೇಡ ಅಂತ. ಆಗ ಮಗು ಹಠ ಮಾಡ್ತದೆ, ಇಲ್ಲ ನನಗೆ ಇವೆಲ್ಲ ವಸ್ತು ಬೇಕು, ಅದಕ್ಕೆ ಇವು ನಾ ತೊಗೊಂಡೇ ಹೋಗ್ತೀನಿ ಅಂತ. ಆಗ ಆ ಪೇರೆಂಟ್ಸ್ ಹೇಳ್ತಾರೆ ಇದು ಒಳ್ಳೆಯ ಸಭ್ಯತೆಯೂ ಅಲ್ಲ, ಇದು ಸಂಸ್ಕೃತಿನೂ ಅಲ್ಲ, ಈ ವಸ್ತು ನಮ್ಮೂ ಅಲ್ಲ, ಆದರೆ ಈ ಮಗುವಿಗೆ ಸಮಾಧಾನದಿಂದ ನಾವು ಹೆಂಗೆ ಇವುಗಳಿಂದ ಬಿಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಇವೆಲ್ಲ ಗೊಂಬೆ ನೀನು ಇಲ್ಲೇ ಇಡು, ನೀನು ಹೊರಗೆ ಹೋದ್ರೆ ನಿನಗೆ ಬೇರೆದ್ದು ಕೊಡಿಸ್ಕೊಡ್ತೀನಿ, ಚಾಕ್ಲೇಟ್ ಕೊಡಿಸ್ಕೊಡ್ತೀನಿ, ನನಗೆ ಹಿಂಗೆ ಗಾರ್ಡನ್ ಕರ್ಕೊಂಡು ಹೋಗ್ತೀನಿ ಅಂತ ಮಗುವಿಗೆ ಪ್ರಲೋಭನೆ ಕೊಳ್ಳಾಗ್ತದ. ಆಗ ಮಗು ಹೇಳ್ತದ ಆಯಿತು ನೀನು ಕೊಡಿಸ್ತೀಯತ್ತಂದ್ರೆ ನಾನು ಇಲ್ಲಿವೆಲ್ಲ ಸಾಮಾನು ಗೊಂಬೆ ನಾನು ಇಲ್ಲೇ ಬಿಡ್ತೀನಿ ಅಂತ. ಆ ಥರ ಬಾಬಾ ಹೇಳ್ತಾರೆ ಈ ಡ್ರಾಮಾದಲ್ಲಿ ಬಾಬಾ ನಮಗೆ ಕೊಟ್ಟಿದ್ದು ಡ್ರಾಮಾದ ಮೂಲಕ ಎಲ್ಲ ವಸ್ತು ವ್ಯಕ್ತಿ ಧನ ಸಂಪತ್ತು ಎಲ್ಲ ನಮಗೆ ರೋಲ್ನಲ್ಲಿ ಡ್ರಾಮಾದ ಮೂಲಕ ನಮಗೆ ಸಿಕ್ಕಿದೆ. ಡ್ರಾಮಾದ ಮೂಲಕ ನಮಗೇನೆಲ್ಲ ಸಿಕ್ಕಿದೆ ಆದರೆ ಅದೆಲ್ಲ ನಂದು ಅಂತ ತಿಳ್ಕೊಂಡಿದ್ದೀನಿ. ನಂದು ಅಂತ ತಿಳ್ಕೊಳ್ಳಿಕ್ಕೆ ಕಾರಣ ನಾನು ಆತ್ಮ ಸ್ವರೂಪವನ್ನು ಮರೆತು ನನಗೆ ನಾನು ಮಾಯಾ ಮನಸ್ಸು ತನಗೆ ದೇಹ ಅಂತ ತಿಳ್ಕೊಂಡಿರೋ ಕಾರಣದಿಂದ ಈ ನಾಟಕದಲ್ಲಿ ಏನೆಲ್ಲ ಸಿಕ್ಕಿದೆ ಅಥವಾ ಕಮ್ಮಿ ಸಿಕ್ಕಿರ್ಬೋದು ಹೆಚ್ಚು ಸಿಕ್ಕಿರ್ಬೋದು, ಇದೆಲ್ಲ ನಾಟಕದ ಅನುಸಾರ ಸಿಕ್ಕಿದೆ. ಆದರೆ ಏನು ಸಿಕ್ಕಿದೆ ಅದನ್ನು ನಾವೆಲ್ಲ ನಂದು ಅಂತ ತಿಳ್ಕೊಂಡಿರೋದ್ರಿಂದ ಈ ಅಟ್ಯಾಚ್ಮೆಂಟ್ ನಮ್ಮನ್ನು ಸತೋ ಪ್ರಧಾನ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಬಾಬಾ ಕೊಡುವ ಏನು ಸಂಪೂರ್ಣ ಆಸ್ತಿ ಇದೆ 21 ಜನ್ಮದ ಆಸ್ತಿ ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ನಮಗೆ ಹೇಳ್ತಾರೆ ನಾನು ನಿಮಗೆ ಮುಂದೆ 21 ಜನ್ಮದ ರಾಜ್ಯಭಾಗ್ಯ ಕೊಡ್ತೀನಿ, ಅದಕ್ಕೆ ನೀವು ಮೊದಲು ಏನು ಮಾಡಿಬಿಡ್ರಿ ಈ ಕಲಿಯುಗದೊಳಗೆ ರೋಲ್ ನಿಮಗೆ ಏನೆಲ್ಲ ವಸ್ತುವಿನ ರೂಪದಲ್ಲಿ ಕಣ್ಣಿಗೆ ಕಾಣುವಂಥ ಸಾಮಾನುಗಳು ವ್ಯಕ್ತಿಗಳು ಸಿಕ್ಕಿದಾರ ಇದು ಸತ್ಯ ಅಲ್ಲ, ಇದನ್ನು ಬಾಬಾ ಯಜ್ಞದಲ್ಲಿ ಸಮರ್ಪಣೆ ಮಾಡ್ರಿ ಅಂತ. ಇಂದಿನ ಮುರಳಿಯ ವರದಾನ रोब के अंश का भी त्याग करने वाले स्वमानधारी पुण्य आत्मा भव. ಪ್ರಭಾವದ ಅಂಶವನ್ನೂ ಸಹ ತ್ಯಾಗ ಮಾಡುವಂತಹ ಸ್ವಮಾನಧಾರಿ ಪುಣ್ಯ ಆತ್ಮ ಭವ. विस्तार स्वमानधारी बच्चे सभी को मान देने वाले दाता होते हैं. ಸ್ವಮಾನಧಾರಿ ಮಕ್ಕಳು ಎಲ್ಲರಿಗೂ ಮಾನ್ಯತೆಯನ್ನು ಕೊಡುವಂತಹ ದಾತ ಆಗಿರ್ತಾರೆ. ಅಂದರೆ ಯಾರು ಆತ್ಮನ ಸತ್ಯ ಸ್ವಮಾನದಲ್ಲಿ ಸ್ಥಿತ ಆಗಿರ್ತಾರೆ ಅಂಥ ಮಕ್ಕಳು ಯಾವುದೇ ಆತ್ಮರ ರೋಲ್ಗೆ ಯಾವತ್ತಿಗೂ ಒಳ್ಳೆಯ ಗೌರವವನ್ನು ಕೊಡುವಂಥವರು ಆಗಿರ್ತಾರೆ. ಅರ್ಥಾತ್ ಅವರು ಅವರ ಎದುರುಗಡೆ ಇರುವಂಥವರನ್ನು ಆತ್ಮ ದೃಷ್ಟಿಯಲ್ಲಿ ನೋಡ್ತಾ ಭಲೆ ಅವರು
ನಾಟಕದಲ್ಲಿ ಬಡತನದ ಅಥವಾ ಸಿರಿವಂತಿಕೆಯ ಯಾವುದೇ ರೀತಿಯ ರೋಲ್ ಪ್ಲೇ ಮಾಡಲಿ, ಅವರು ಆತ್ಮವನ್ನು ನೋಡ್ತಾ ಎಲ್ಲರಿಗೂ ಮಾನ್ಯತೆಯನ್ನು ಕೊಡುವಂತಹ ದಾತ ಆಗಿರ್ತಾರೆ. ದಾತ ಅರ್ಥಾತ್ रहम दिल, उनमें कभी किसी भी आत्मा के प्रति संकल्प मात्र भी रोब नहीं रहता. यह ऐसा क्यों, ऐसा नहीं करना चाहिए, होना नहीं चाहिए. ज्ञान यह कहता है क्या, यह भी सूक्ष्म रोग का अंश है. ದಾತ ಅರ್ಥಾತ್ ದಯಾ ಹೃದಯ, ಅವರಲ್ಲಿ ಎಂದೂ ಯಾವುದೇ ಆತ್ಮನ ಪ್ರತಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಪ್ರಭಾವ ಇರೋದಿಲ್ಲ. ಇವರು ಹೀಗೆ ಯಾಕೆ, ಹಿಂಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಿತ್ತು, ಜ್ಞಾನ ಇದೇ ಹೇಳ್ತದೇನೋ, ಇದು ಸಹ ಪ್ರಭಾವದ ಅಂಶ ಆಗಿದೆ. ಅಂದರೆ ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಾರೆ, ಮಕ್ಕಳೇ ನೀವು ಆತ್ಮ, ಎಲ್ಲರೂ ಏನು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅವರೆಲ್ಲ ಆತ್ಮ ಇದ್ದಾರೆ. ಪ್ರತಿ ಆತ್ಮನಿಗೂ ಅವರದೇ ಆದಂತಹ ಫಿಕ್ಸ್ ರೋಲ್ ಸಿಕ್ಕಿದೆ. ಫಿಕ್ಸ್ ಪಾತ್ರದ ಕಾರಣದಿಂದ ಯಾರಲ್ಲೂ ಏನೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ್ಯಸ್ ಇಟ್ ಈಸ್ ಸ್ವೀಕಾರ ಮಾಡು, ಇದು ನಾಟಕ ಅಂತ. ಒಂದು ವೇಳೆ ನಮಗೆ ಈ ಸತ್ಯ ಡ್ರಾಮಾದ ನಾಲೆಜ್ ಇತ್ತು ಅಂದರೆ, ಪ್ರತಿಯೊಬ್ಬ ಆತ್ಮರಿಗೆ ಅವರವರದೇ ಆದಂಥ ಫಿಕ್ಸ್ ರೋಲ್ ಸಿಕ್ಕಿದೆ ಅಂತಂದಮೇಲೆ ಯಾವತ್ತಿಗೂ ಈ ಪ್ರಶ್ನೆಗಳು ಹೇಳೋದಿಲ್ಲ. ಇವರು ಹಿಂಗೆ ಯಾಕೆ ಮಾಡಿದರು, ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಜ್ಞಾನ ಇದೇ ಹೇಳ್ತದೇನು, ಇದೆಲ್ಲ ಪ್ರಭಾವಿತ ಆಗೋದು ಅಂತ. ಅಂದರೆ ಮಾಯಾ ಮನಸ್ಸು ತನ್ನನ್ನು ರೋಲ್ ಅಂತ ತಿಳ್ಕೊಂಡಿರೋದ್ರಿಂದ ಎದುರುಗಡೆ ಇರೋರು ರೋಲ, ಅವರು ಸುಳ್ಳು ಹೇಳೋದು ಸತ್ಯ ಅಂತ ತಿಳ್ಕೊತಾರೆ. ಸುಳ್ಳು ಹೇಳೋದು ರೋಲ್ ಒಳಗಿದೆ, ಆದರೆ ಆ ಆತ್ಮ ಸತ್ಯ ಸ್ವರೂಪದಾರ. ಅವರು ಮೋಸ ಮಾಡೋದು ರೋಲ್ನಲ್ಲಿದೆ, ಮೋಸ ಮಾಡೋದು ಸತ್ಯ ಅಲ್ಲ. ಯಾರೇ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆಗೆ ಅವ್ರು ಯಾವುದೇ ರೋಲ್ ಪ್ಲೇ ಮಾಡಲಿ, ಸ್ನೇಹಿತರಿರ್ಬೋದು, ಜೊತೆಗಾರಿರ್ಬೋದು, ಅತ್ತೆ ಸೊಸೆ ಇರ್ಬೋದು, ಅಳಿಯ ಇರ್ಬೋದು, ಅವ್ರು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ರೋಲ್ ಪ್ಲೇ ಮಾಡುವಾಗ ಅವರು ರೋಲ್ ಫಿಕ್ಸ್ ರೋಲ್ನಲ್ಲಿ ಅವ್ರದ್ದಿದೆ, ಏನೋ ಒಂದು ಮಾಡಬೇಕಾಗಿದ್ದು ಬಿಟ್ಟು ಬೇರೆ ಏನೋ ಮಾಡೋದು ಅಂತ. ಆದರೆ ನನ್ನ ಮಾಯಾ ಮನಸ್ಸಿನ ದೃಷ್ಟಿಕೋನದಲ್ಲಿ ಒಂದು ವೇಳೆ ಇವರು ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಬಾರ್ದತ್ತ ಏನಾದರೂ ಇತ್ತು ಅಂತಂದರೆ, ಆ ರೀತಿ ಅವರ ರೋಲ್ ಇಲ್ಲದೆ ಇದ್ದಾಗ ನಾವು ಅನ್ಕೋತೀವಿ ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಜ್ಞಾನ ಇದೇ ಹೇಳ್ತದೇನು, ಇದೇ ಬುದ್ಧಿ ಏನು ಅಂತ ನಾವು ಅನ್ಕೋತೀವಿ. ಯಾವಾಗ ಅನ್ಕೋತೀವಿ ಅಂತಂದರೆ, ಈ ನಾಟಕದ ಯಥಾರ್ಥ ಜ್ಞಾನ ಇಲ್ಲದಿದ್ದಾಗ, ನಾಟಕದ ಮೇಲೆ ನಿಶ್ಚಯ ಇಲ್ಲದಿರುವ ಕಾರಣದಿಂದ. ಇಲ್ಲ ಅಂತಂದರೆ ಎಂದಿಗೂ ಕೂಡ ಸ್ವಮಾನಧಾರಿ ಆತ್ಮನ ದಾತ ಆಗಿರುವಂಥ ರೆಹಮ್ದಿಲ್ ಆತ್ಮನ ಬುದ್ಧಿಯಲ್ಲಿ ಇಂಥ ಪ್ರಶ್ನೆಗಳು ಹೇಳೋದಿಲ್ಲ. ಇವರು ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಇದು ಹಿಂಗಿರಬೇಕಾಗಿತ್ತು ಅಂತ ಎಂದಿಗೂ ಕೂಡ ಅನ್ನೋದಿಲ್ಲ. ಹಿಂಗೆ ಅಂತಾರ ಅಂತಂದ್ರೆ ಅವರು ಡ್ರಾಮಾದ ಪ್ರಭಾವಿತದಾರ, ಮಾಯೆಗೆ ವಶೀಭೂತದಾರ, ಪ್ರಭಾವಿತದಾರ ಅಂತಲೇ ಅರ್ಥ ಆಗ್ತದೆ. ಲೇಕಿನ್ ಸ್ವಮಾನಧಾರಿ ಪುಣ್ಯ ಆತ್ಮಾಯೇ गिरे हुए को उठाएंगे, सहयोगी बनाएंगे. वह कभी यह संकल्प भी नहीं कर सकती कि यह तो अपने कर्मों का फल भोग रहे हैं, करेंगे तो जरूर पाएंगे, इन्हें गिरना ही चाहिए. ऐसे संकल्प आप बच्चों के नहीं हो सकते. ಆದರೆ ಸ್ವಮಾನಧಾರಿ ಪುಣ್ಯ ಆತ್ಮರು ಕೆಳಗೆ ಬಿದ್ದವರನ್ನೂ ಸಹ ಮೇಲೆತ್ತುತ್ತಾರೆ, ಸಹಯೋಗಿಗಳನ್ನಾಗಿ ಮಾಡ್ಕೊಳ್ತಾರೆ. ಅವರು ಎಂದೂ ಸಹ ಈ ಸಂಕಲ್ಪ ಮಾಡೋದಿಲ್ಲ, ನಮ್ಮ ಕರ್ಮದ ಫಲ ಭೋಗಿಸ್ತಿದ್ದೀವಿ ಅಥವಾ ಅವರವ್ರ ಕರ್ಮದ ಫಲ ಭೋಗಿಸ್ತಿದ್ದಾರೆ, ಮಾಡೀವಿ ತಂದಮೇಲೆ ಪಡ್ಕೋಬೇಕಾಗ್ತದ, ಇವರು ಬೀಳಬೇಕಾಗಿತ್ತು, ಇವ್ರು ಇಂಥ ಕೆಲಸನೇ ಮಾಡ್ಯಾರ ತಂದಮೇಲೆ ಇವ್ರಿಗೆ ಹಿಂಗೆ ಆಗಬೇಕಾಗಿತ್ತು ಅಂತ ಈ ನೆಗೆಟಿವ್ ಹೈ ಲೆವೆಲ್ ನೆಗೆಟಿವ್ ಶಬ್ದಗಳು ತಾವು ಸ್ವಮಾನಧಾರಿ ಮಕ್ಕಳ ಬಾಯಿಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವಮಾನಧಾರಿ ಪುಣ್ಯ ಆತ್ಮರು ಕೆಳಗೆ ಬಿದ್ದವರನ್ನು ಕೂಡ ಮೇಲೆತ್ತುತ್ತಾರೆ. ಕೆಳಗೆ ಬಿದ್ದವರು ಅಂದರೆ ಯಾರು? ಯಾರು ದೇಹಭಾನದಲ್ಲಿ ಮುಳುಗಿದ್ದಾರೆ, ಯಾರು ಯಾರ ಆತ್ಮನ ಮನಸ್ಸುಗಳು ಡ್ರಾಮಾದ ಪ್ರತಿ ದೃಶ್ಯ ರೋಲ್ ಸತ್ಯ ಅಂತ ತಿಳ್ಕೊಂಡಿದ್ದಾರ, ಕಣ್ಣಿಗೆ ಕಾಣುವ ಎಲ್ಲ ಚಿತ್ರಗಳು ನಿಜ ಅಂತ ತಿಳ್ಕೊಂಡು ತನ್ನ ಸತ್ಯ ಸ್ವರೂಪದಿಂದ
ದೂರ ಇದ್ದಾರೋ ಅಂಥವರಿಗೆ ಬಾಬಾ ಹೇಳ್ತಾರೆ ಕೆಳಗೆ ಬಿದ್ದವರು ಅಂತ. ಆದರೆ ದಯಾಸ್ವರೂಪಾತ್ಮರು, ಸ್ವಮಾಂಧಾರಿ ಆತ್ಮರು ಆ ಕೆಳಗೆ ಬಿದ್ದವರನ್ನು ಕೂಡ ಮೇಲೆತ್ತುತ್ತಾರೆ, ಅವರನ್ನು ಕೂಡ ಸಹಯೋಗಿಗಳನ್ನಾಗಿ ಮಾಡ್ತಾರೆ ಅಂತ. ಅವರೆಂದೂ ಇಂಥ ಸಂಕಲ್ಪ ಮಾಡುವುದಿಲ್ಲ ಇದು ಕರ್ಮದ ಫಲ ಭೋಗಿಸ್ತಿದ್ದೀವಿ, ಯಾವ ಜನ್ಮದ ಕರ್ಮದ ಫಲ ಇರ್ಬೋದು ಅಂತ. ಆದರೆ ಇಲ್ಲಿ ಕರ್ಮ ಸಿದ್ಧಾಂತ ಅನ್ವಯ ಆಗೋದಿಲ್ಲ. ಈಗ ಒಂದು ವೇಳೆ ಸಿನಿಮಾದ ನಟಿಯಾಗಿರುವಂತಹ ಶ್ರುತಿ ಅಥವಾ ಮಾಲಾಶ್ರೀ, ನಾವು ಹಿಂಗೆ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರುತಿ ಈ ಫಿಲ್ಮ್ನಲ್ಲಿ ಇಂಥದ್ದು ಗಂಡನಿಗೆ ಕೈ ಕೊಡುವಂಥದ್ದು ಆ್ಯಕ್ಟಿಂಗ್ ಮಾಡಿದ್ದಳು. ಅದಕ್ಕೆ ಮುಂದಿನ ಸಿನಿಮಾದೊಳಗೆ ಆಕಿ ಪತಿನೂ ಕೂಡ ಆಕಿಗೆ ಕೈ ಕೊಟ್ಟ, ಅದಕ್ಕೆ ಅಂಥ ಸಿನಿಮಾ ಸಿಕ್ಕದ. ಈ ಸಿನಿಮಾದೊಳಗೆ ಒಬ್ಬರಿಗೆ ಈಕಿ ದುಃಖ ಕೊಟ್ಟಿದ್ದಳು, ಈ ಸಿನಿಮಾದೊಳಗೆ ಒಬ್ಬರ ಮನಸ್ಸು ನೋಯಿಸಿದ್ದಳು, ಅದಕ್ಕೆ ಮುಂದಿನ ಸಿನಿಮಾದಾಗ ಆಕಿಗೂ ಮನಸ್ಸು ನೋಯಿಸುವಂಥದ್ದು ಫಿಲ್ಮ್ ಸಿಕ್ಕಿದೆ ಅಂತ ಹಂಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಅಂದರೆ ಕರ್ಮ ಸಿದ್ಧಾಂತ, ಈ ಕರ್ಮ ಫಿಲಾಸಫಿ ಬಾಬನ್ ಮಕ್ಕಳಿಗೆ ಯಾರಿಗೆ ಅನ್ವಯಿಸ್ತದ ಅಂತಂದರೆ, ಯಾವ ಆತ್ಮರು ಮನಸ್ಸು ದ್ವಾಪರ ಯುಗದಿಂದ ಕರ್ಮ ಫಿಲಾಸಫಿಯ ಒಂದು ಲಿಮಿಟೆಡ್ ನಾಲೇಜ್ನ ಒಂದು ಪ್ರಭಾವದಲ್ಲಿ ಸಿಲುಕಿದ್ದಾರೋ ಅಂಥ ಆತ್ಮರಿಗೂ ಕೂಡ ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಅದೇ ಸ್ವರೂಪದಲ್ಲಿಯೇ ಜ್ಞಾನವನ್ನು ಕೊಟ್ಟು ಅವರಿಗೆ ಅದರಿಂದ ಹೊರಗೆ ತೆಗಿತಾರೆ. ಅಂದರೆ ಯಾರು ಕರ್ಮ ಸಿದ್ಧಾಂತವನ್ನು ನಂಬುತ್ತಾ ಇದ್ದಾರೆ ಇನ್ನೂ ಕೂಡ ಅಂಥವರು. ಆದರೆ ಸಂಪೂರ್ಣ ಆತ್ಮಸ್ಥಿತಿಯ ಜಾಗೃತ ಮನಸ್ಸು ಮತ್ತು ಯಾವ ಮನಸ್ಸು ಸತ್ಯುಗಿ ಬಾಬನ್ ಸಮಾನ ಮನಸ್ಸಾಗಿದೆ, ಸತ್ಯುಗಿ ಮನಸ್ಸಾಗಿದೆ, ಅಂಥ ಮನಸ್ಸು ಎಂದೂ ಕೂಡ ಈ ಕರ್ಮ ಸಿದ್ಧಾಂತದಲ್ಲಿ ಸಿಲುಕೋದಿಲ್ಲ. ಅಂದರೆ ಈ ವಿಶ್ವ ನಾಟಕ ಬನಿ ಬನಾಯಿ ಡ್ರಾಮಾ ಅದ. ಬನಿ ಬನಾಯಿ ಡ್ರಾಮಾ ಅಂದರೆ ಇದರಲ್ಲಿ ಬಾಬಾ ನಮಗೆ ಯಾವಾಗಲೂ ನೆನಪಿಸ್ತಿರ್ತಾರೆ, ಇದರಲ್ಲಿ ಯಾವುದೂ ನಮಗೆ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ, ಯಾವುದನ್ನು ಕೂಡ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅಂದಮೇಲೆ ಈ ನಾಟಕದಲ್ಲಿ ಏನೆಲ್ಲ ಇದೆ ಇದು ಪೂರ್ವ ನಿರ್ಧಾರಿತ ಇದೆ. ಅರ್ಥಾತ್ ಅವಿನಾಶಿ ನಾಟಕ ಫಿಕ್ಸ್ ಇದೆ. ಡ್ರಾಮಾದ ಡ್ರಾಮೆಟಿಸ್ಟ್ ಶಿವಬಾಬಾ ಈ ನಾಟಕದ ಸ್ಕ್ರಿಪ್ಟನ್ನು ಫಿಕ್ಸ್ಗೊಳಿಸಿದ್ದಾರೆ. ಫಿಕ್ಸ್, ಇದರಲ್ಲಿ ಏನೂ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಇದೆಲ್ಲ ಬಾಬನ್ ನಾಟಕ, ಬಾಬನ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ. ಯಾವುದೂ ಸಹ ಕರ್ಮ ಫಿಲಾಸಫಿ ಅನುಸಾರ ನಡೀತಾ ಇಲ್ಲ. ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತ ನಾಟಕದ ನಿಗದಿ ಅನುಸಾರ, ನೂಂದ್ ಅನುಸಾರನೇ ಎಲ್ಲ ರೋಲ್ ಪ್ಲೇ ಆಗ್ತಾ ಇರೋದ್ರಿಂದ ಎಂದೂ ಕೂಡ ನಾವು ನಮ್ಮ ಪಾತ್ರಕ್ಕಾಗಲಿ ಅಥವಾ ಅನ್ಯರ ಪಾತ್ರಕ್ಕಾಗಲಿ ಎಂದು ಹೀಗೆ ಅನ್ನಬಾರ್ದು. ಕರ್ಮದ ಫಲ ಅನುಭವಿಸ್ತಿದ್ದಾರ, ನನಗೂ ಕೂಡ ಯಾವ ಜನ್ಮದ ಕರ್ಮದ ಫಲ ಇತ್ತೋ ಏನೋ, ನನಗೂ ಇಂಥದ್ದು ಬಂದದ್ದು ನೋಡು ಅಂತ ತಮ್ಮ ರೋಲಿಗಾಗಿಯೂ ಅನ್ನೋದಿಲ್ಲ, ಅವರು ಇನ್ನೊಬ್ಬರ ರೋಲಿಗಾಗಿಯೂ ಅನ್ನೋದಿಲ್ಲ. ಯಾಕಂದರೆ ದಯಾಹೃದಯಿ ಸಮಾಂಧಾರಿ ಆತ್ಮಗಳು ಈ ಸತ್ಯವನ್ನು ಅರಿತಿರ್ತಾರೆ. ಏನೆಲ್ಲ ನಾಟಕ ಇದೆ ಇದು ಬನಿ ಬನಾಯಿ ನಾಟಕನೇ ಬೇರೆ, ನಾನು ಆತ್ಮ ಸತ್ಯ ಸ್ವರೂಪ್ ಶಾಂತ ಸ್ವರೂಪ್, ನಾನು ಆತ್ಮನೇ ಬೇರೆ ಇದ್ದೀನಿ. ಇದೆಲ್ಲವನ್ನು ನಾನು ಕೇವಲ ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಅದು ಸೀನ್ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಆತ್ಮನಿಗಾಗಿ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ. ಹೀಗೆ ಶಿವ ಬಾಬರಿಗಾಗಿ ಈ ನಾಟಕದಲ್ಲಿ ಇದು ಒಳ್ಳೆಯದು, ಸತ್ಯುಗ ಬಹಳ ಒಳ್ಳೆಯದು, ಕಲಿಯುಗ ಬಹಳ ಕೆಟ್ಟದ್ದಂತಿಲ್ಲ. ಬಾಬರಿಗಾಗಿ ಈ ವಿಶ್ವ ನಾಟಕ ಒಂದು ಆಟ ಮಾತ್ರ. ಆಟವನ್ನು ಆಟದ ರೂಪದಲ್ಲಿ ಬಾಬಾ ಹೇಗೆ ಸಾಕ್ಷಿಯಾಗಿ ನೋಡ್ತಾರೋ ಹಾಗೆ ಸ್ವಮಾಂಧಾರಿ ದಯಾಹೃದಯಿ ಆತ್ಮನೂ ಸಹ ಈ ನಾಟಕದಲ್ಲಿರುವ ಯಾವ ದೃಶ್ಯವನ್ನು ನೋಡಿ ಇದು ನಮ್ಮ ಕರ್ಮದ ಫಲ ಅಂತನೋ ಅಥವಾ ಇದು ಇವ್ರ ಕರ್ಮದ ಫಲ ಅಂತನೋ ಎಂದೂ ಕೂಡ ಅನ್ನೋದಿಲ್ಲ. ಇಂಥ ವಿಚಾರನೂ ಕೂಡ ಮಾಡೋದಿಲ್ಲ. ಇಂಥ ವಿಚಾರಗಳು ತಾವು ಮಕ್ಕಳ ಬಾಯಿಂದ ಬರಲೇಬಾರ್ದು ಅಂತಾರೆ ಬಾಬಾ. ಯಾಕೆಂದರೆ ಇದು ಮಾಡಲ್ಪಟ್ಟ ನಾಟಕ, ಅನಾದಿ ಅವಿನಾಶಿ ನಾಟಕ. ಏನನ್ನೂ ಮಾಡಲಿಕ್ಕೆ ಬರದೇ ಇರುವಂತಹ ಫಿಕ್ಸ್ ಡ್ರಾಮಾ ಪ್ಲೇ ಆಗ್ತಾ ಇದೆ ಅಂತಂದಮೇಲೆ, ಇದೆಲ್ಲವೂ ಪೂರ್ವ ನಿರ್ಧಾರಿತ ಇದೆ ಅಂತಂದಮೇಲೆ ಆ್ಯಸ್ ಇಟ್ ಈಸ್ ಇದನ್ನು ನಾಟಕ ಅಂತ ತಿಳ್ಕೊಂಡು ನಾನು ಆತ್ಮ ಸಾಕ್ಷಿ ದೃಷ್ಟ ಆಗಿ ನಡೀತಾ ಹೋದರೆ
ಈ ನಾಟಕದಲ್ಲಿ ನಾವು ಸಹ ಬಹಳಷ್ಟು ಎಂಜಾಯ್ ಮಾಡ್ಬೋದು ಮತ್ತು ಈ ನಾಟಕವನ್ನು ನೋಡ್ತಾ ಬಹಳ ಹರ್ಷಿತರಾಗಿರಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಸ್ಲೋಗನ್ ಆಗಿದೆ, ಸಂತುಷ್ಟತಾ और प्रसन्नता की विशेषता ही उड़ती कला का अनुभव कराती है. ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆಯೇ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ. ಹಾರುವ ಕಲೆ ಅಂದರೆ ಏನು? ಆತ್ಮ ತನ್ನ ಸತ್ಯ ಹೈಯರ್ ಕಾನ್ಷಿಯಸ್ನಲ್ಲಿ ತನ್ನ ಉನ್ನತ ಅವಸ್ಥೆಯಲ್ಲಿ ಸ್ಥಿತಾಗುವುದ ಹಾರುವ ಕಲೆ. ಈ ಹಾರುವ ಕಲೆಯ ಅನುಭವ ಮಾಡಲಿಕ್ಕೆ ಸಂತುಷ್ಟತೆ ಹಾಗೂ ಪ್ರಸನ್ನತೆ ಜೋ ಪಾನಾ ಥಾ ಓ ಪಾಲಿಯಾ, ಸತ್ಯ ಜ್ಞಾನದ ಆಧಾರದಿಂದ ನನಗೆ ಬಾಬಾ ವಾಪಸ್ ಸಿಕ್ಕಿದ್ದಾರೆ, ಬಾಬಾನ ರೋಲ್ನ ಅರಿವಾಗಿದೆ, ನನ್ನ ಆತ್ಮನ ಗುಣಗಳ ಶಕ್ತಿಗಳ ಮತ್ತು ನನ್ನ ಅಸ್ತಿತ್ವದ ಅರಿವಾಗಿದೆ. ಈ ಸತ್ಯತೆಯ ಸಂತುಷ್ಟತೆ ಹಾಗೂ ಪ್ರಸನ್ನತೆ ವಿಶೇಷತೆ ಸದಾ ಸ್ಮೃತಿಯಲ್ಲಿತ್ತು ಅಂತಂದರೆ ಸದಾ ಆತ್ಮದ ಉನ್ನತಿ ಆಗ್ತಾ ಇರ್ತದೆ, ಆತ್ಮ ಜಾಗೃತ ಆಗ್ತಾ ಹೋಗ್ತದೆ. ಇಂದಿನ ಅವ್ಯಕ್ತ ಇಶಾರೆ, ಸತ್ಯತಾ और सभ्यता ರೂಪಿ ಕಲ್ಚರ್ ಕೋ ಅಪ್ನಾವೋ. ಸತ್ಯತೆ ಮತ್ತು ಸಭ್ಯತಾ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸ್ಕೊಳ್ರಿ. ಸತ್ಯತಾ ಕಿ ಶಕ್ತಿ ಕಿ ನಿಶಾನಿ ಹೇ ನಿರ್ಭಯತಾ. ಸತ್ಯತೆಯ ಶಕ್ತಿಯ ಚಿಹ್ನೆಯಾಗಿದೆ ನಿರ್ಭಯತೆ ಅಂತ. ಕಹಾ ಜಾತಾ ಹೈ ಸಚ್ ತೋ ಬಿಠೋ ನಚ್, ಅರ್ಥಾತ್ सत्यता की शक्ति वाला सदा बेफिक्र निश्चिंत होने के कारण, निर्भय होने के कारण ಖುಷಿ ಮೇ ನಾಚ್ತಾ रहेगा. ಹೇಳಲಾಗ್ತದೆ, ಸತ್ಯವಾಗಿದ್ದರೆ ಕುಣಿಯುತ್ತೀರಿ ಎಂದರೆ ಸತ್ಯತೆಯ ಶಕ್ತಿಯುಳ್ಳವರು ಸದಾ ನಿಶ್ಚಿಂತವಾಗಿರುವ ಕಾರಣ, ನಿಶ್ಚಿತವಾಗಿರುವ ಕಾರಣ, ನಿರ್ಭಯರಾಗಿರುವ ಕಾರಣ ಖುಷಿಯಲ್ಲಿ ನರ್ತಿಸ್ತಾ ಇರ್ತಾರೆ. ಅಂದರೆ ಯಾರು ಖುಷಿಯಲ್ಲಿ ಕುಣಿತಾರೆ ಅಂತಂದರೆ ಯಾರು ನಿಶ್ಚಿಂತಿರ್ತಾರೆ ಮತ್ತು ನಿರ್ಭಯ ಆಗಿರ್ತಾರೆ. ನಿರ್ಭಯತೆ ಎದರ ಚಿಹ್ನೆಯಾಗಿದೆ? ಸತ್ಯತೆಯ ಚಿಹ್ನೆ ಅಂತ ಬಾಬಾ ಹೇಳ್ತಾರೆ. ಸತ್ಯತೆ ಅಂದರೆ ಏನು? ನಾನು ಆತ್ಮದ ಸ್ಮೃತಿಯಿಂದ, ಆತ್ಮ ಜಾಗೃತಿಯಿಂದ ನಾನು ಯಾರು ಅನ್ನುವ ಅರಿವಿನೊಳಗಿದ್ದುಕೊಂಡು ಆತ್ಮ ಕಾನ್ಷಿಯಸ್ನ ಪ್ರಾಕ್ಟೀಸನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು. ಎಷ್ಟು ಆತ್ಮಸ್ಥಿತಿ ಬರ್ತದೋ, ನಾವು ನಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತೀವೋ, ಆಗ ರೋಲ್ನಲ್ಲಿರುವಂಥ ಮನಸ್ಸಿನಲ್ಲಿ ತುಂಬಿರುವಂಥ ಭಯ ದೂರ ಆಗ್ತಾ ಹೋಗ್ತದೆ, ನಿರ್ಭಯತೆಯ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಎಷ್ಟು ನಿರ್ಭಯ ಇದ್ದೀವಿ ಅನ್ನೋದ್ರ ಮೇಲೆ ನಾವೆಷ್ಟು ಆತ್ಮ ಕಾನ್ಷಿಯಸ್ಸಲ್ಲಿ ಪ್ರಾಕ್ಟೀಸ್ನೊಳಗೆ ಇದ್ದೀವಿ ಅನ್ನೋದು ಕೂಡ ತಿಳಿತದೆ. ಅಂದರೆ ಎಷ್ಟು ಭಯ ನನ್ನೊಳಗೆ ಮೊದಲಿರ್ತಿತ್ತು, ಯಾವ್ಯಾವ ವಿಷಯದೊಳಗೆ, ಕತ್ತಲಿನ ವಿಷಯದೊಳಗೆ ಅಥವಾ ಯಾವುದೇ ಕೆಲಸ ಮಾಡೋದ್ರ ವಿಷಯದಲ್ಲಿ ಭಯಭೀತ ಆಗೋದು, ಯಾರು ಏನರ ಅಂದಾರ ಅನ್ನೋದ್ರ ಭಯಭೀತ ಆಗೋದು, ಅಥವಾ ನಾನು ಮಾಡೋದು ಯಾರಿಗಾದರೂ ಗೊತ್ತಾಯಿತು ಅಂದರೆ ನನ್ನ ಇಮೇಜ್ ಏನಾಗ್ತದೆ ಅನ್ನುವಂಥ ಭಯ ಇರ್ಬೋದು, ಅಥವಾ ಕನಸುಗಳ ಬಗ್ಗೆ ಭಯ, ಅಥವಾ ಒಂಟಿಯಾಗಿರೋದ್ರ ಬಗ್ಗೆ ಭಯ, ಹೀಗೆ ಅನೇಕ ರೀತಿಯ ಭಯ. ಎಷ್ಟೆಷ್ಟು ನಾನು ಭಯಮುಕ್ತ ಆಗೀನಿ ಅನ್ನೋದ್ರ ಮೇಲೆ ಗೊತ್ತಾಗ್ತದೆ ನಾನು ಎಷ್ಟು ಆತ್ಮ ಅಭಿಮಾನಿ ಸ್ಥಿತಿಯ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇಲ್ಲ ಅಂತಂದರೆ ಭಯ ಇದೆ ಅಂತಂದರೆ ಅವಶ್ಯ ಸತ್ಯದ ಶಕ್ತಿಯನ್ನು, ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯನ್ನು, ಹೈಯರ್ ಕಾನ್ಷಿಯಸ್ಸನ್ನು ಜಾಗೃತ ಮಾಡಿಕೊಳ್ಳುವ ಪ್ರಾಕ್ಟೀಸ್ನ ಅವಶ್ಯಕತೆ ಇದೆ ಅಂತ ಅರ್ಥ. ಅಂದರೆ ಯಾರು ಖುಷಿಯಿಂದ ಕುಣಿತಾರೆ ಅಂತಂದರೆ ಯಾರು ನಿರ್ಭಯ ಆಗಿರ್ತಾರೆ. ನಿರ್ಭಯನೂ ಯಾರಾಗಿರ್ತಾರೆ? ಯಾರು ನಿಶ್ಚಿಂತಿರ್ತಾರೆ. ನಿಶ್ಚಿಂತ ಯಾರಿರ್ಲಿಕ್ಕೆ ಸಾಧ್ಯ ಇದೆ? ನಾನು ಆತ್ಮ, ಇದು ವಿಶ್ವ ನಾಟಕ, ಈಗ ನಾಟಕದ ಸಮಯ ಕಲಿಯುಗ ಇರೋದರಿಂದ ಕಲಿಯುಗದ ಅನುಸಾರ ಎಲ್ಲ ರೀತಿಯ ಸೀನ್ಗಳು ಇಲ್ಲಿ ನಡೀತಾ ಇದೆ. ಆ ಸೀನ್ ನಾಟಕ ನಾನಲ್ಲ, ನಾನು ಆತ್ಮ ಇದ್ದೀನಿ. ನಾನು ಆತ್ಮ ಈ ನಾಟಕವನ್ನು, ದೃಶ್ಯಗಳನ್ನು, ನನ್ನ ಪಾತ್ರವನ್ನು ನಾನು ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಆದರೆ ನನ್ನ ಆತ್ಮನಿಗೆ ಏನೂ ಕಳ್ಕೊಳ್ಳಿಕ್ಕೆ ಅಥವಾ ಯಾವುದೇ ತೊಂದರೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತೊಂದರೆ ಪಡೋದು, ಲಾಸ್ ಆಗೋದು ಅಥವಾ ಲಾಭ ಆಗೋದು ಇದೆಲ್ಲ ನಾಟಕದಲ್ಲಿದೆ. ನನಗೆ ಏನೂ ಇದರಿಂದ ಫರಕ್ ಆಗೋದಿಲ್ಲ ಅನ್ನುವಂತಹ ಸತ್ಯ ಯಾರು ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ನಿಶ್ಚಿಂತಿರ್ಲಿಕ್ಕೆ ಸಾಧ್ಯ. ಯಾರು ನಿಶ್ಚಿಂತಿರ್ತಾರೆ, ಯಾರು ನಿರ್ಭಯ ಆಗಿರ್ತಾರೆ, ಅವರೇ ಸದಾ ಆಂತರಿಕವಾಗಿ ಖುಷಿಯಲ್ಲಿ ಕುಣಿಲಿಕ್ಕೆ ಸಾಧ್ಯ. ಶಾರೀರಿಕವಾದ ಮಾತು ಬಾಬಾ ಹೇಳ್ತಿಲ್ಲ, ಆಂತರಿಕ
ಅವರ ಮನಸ್ಸು ಕುಣಿತಾ ಇರ್ತದೆ. यदि अपने संस्कार व संकल्प कमज़ोर है तो वह कमज़ोरी ही मन की स्थिति को हलचल में लाती है. इसीलिए पहले अपनी सूक्ष्म कमजोरियों को अविनाशी रुद्र यज्ञ में स्वाहा करो. ಒಂದು ವೇಳೆ ತಮ್ಮ ಸಂಸ್ಕಾರ ಅಥವಾ ಸಂಕಲ್ಪ ಬಲಹೀನವಾಗಿದ್ದರೆ ಆ ಬಲಹೀನತೆಯೇ ಮನಸ್ಸಿನ ಸ್ಥಿತಿಯನ್ನು ಏರುಪೇರಿನಲ್ಲಿ ತರ್ತದೆ. ಆದ್ದರಿಂದ ಮೊದಲು ತಮ್ಮ ಸೂಕ್ಷ್ಮ ಬಲಹೀನತೆಯನ್ನು ಅವಿನಾಶಿ ರುದ್ರ ಯಜ್ಞದಲ್ಲಿ ಸ್ವಾಹ ಮಾಡ್ರಿ. ಅಂದರೆ ಬಾಬಾ ಬಿಡಿಸಿ ಹೇಳ್ತಾ ಇದ್ದಾರೆ, ಆತ್ಮನ 3 ಶಕ್ತಿಗಳು, ಮನಸ್ಸು ಹಾಗೂ ಬುದ್ಧಿ, ಸಂಸ್ಕಾರ. ಯಾವಾಗ ಆತ್ಮ ದ್ವಾಪರ ಯುಗದಲ್ಲಿ ಯಾತ್ರೆ ಮಾಡಲಿಕ್ಕೆ ಶುರು ಮಾಡ್ತದೋ, ದ್ವಾಪರ ಯುಗದಲ್ಲಿ ಆತ್ಮ ತನ್ನ ಸತ್ಯ ಸ್ವರೂಪದಿಂದ ವಿಮುಖ ಆಗಿರುವ ಕಾರಣದಿಂದ, ಮಲಗಿರುವ ಕಾರಣದಿಂದ ಮನಸ್ಸು ಹಾಗೂ ಸಂಸ್ಕಾರದಲ್ಲಿ ಮಾಯಾ ಪ್ರವೇಶ ಆಗುವ ಕಾರಣ ಸಂಸ್ಕಾರ ಬಲಹೀನ, ಮನಸ್ಸು ಕೂಡ ಏರುಪೇರಿನಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಬಾಬಾ ಇದನ್ನು ನಮಗೆ ಅರಿವು ಮಾಡಿಸ್ತಾರೆ. ಮಗು, ಈ ಮನಸ್ಸು ಮತ್ತು ಸಂಸ್ಕಾರದಲ್ಲಿ ಏನೆಲ್ಲ ಇದೆ ಅದು ಮಾಯೆ ಪಹಚಾನಾಗಿದೆ. ಅದೆಲ್ಲವನ್ನು, ಆ ಎಲ್ಲ ವೀಕ್ನೆಸ್ಗಳನ್ನು, ಬಲಹೀನತೆಗಳನ್ನು, ಅವಗುಣಗಳನ್ನು ಈ ರುದ್ರ ಅವಿನಾಶಿ ಯಜ್ಞದಲ್ಲಿ ಸ್ವಾಹ ಮಾಡ್ರಿ. ಅಂದರೆ ಜ್ಞಾನಯುಕ್ತರಾಗಿ ಸ್ವಯಂನ ಸತ್ಯದ ಅರಿವಿನಿಂದ ಇವು ನನ್ನದಲ್ಲ, ಅಂದರೆ ನನ್ನ ಹತ್ರ ಸಿಟ್ಟು ಮಾಡೋ ಸ್ವಭಾವನೆ ಇರ್ಬೋದು ಮನಸ್ಸಿನಲ್ಲಿ, ಸಂಸ್ಕಾರದಲ್ಲಿ, ಅಥವಾ ಬೇಜಾರಾಗೋದೇ ಇರ್ಬೋದು, ದುಃಖಿಸೋದೇ ಇರ್ಬೋದು, ಅಥವಾ ಇಲ್ಲಿಯ ಮಾತನ್ನು ಅಲ್ಲಿ ಹೇಳೋದು, ಅಲ್ಲಿ ಮಾತು ಇಲ್ಲಿ ಹೇಳೋದು, ಹೀಗೇನಾದರೂ ಸಂಸ್ಕಾರದಲ್ಲಿ ಈ ರೀತಿಯ ಬಲಹೀನತೆ, ಮನಸ್ಸಿನಲ್ಲಿ ಏರುಪೇರು, ಬಹಳಷ್ಟು ಮನಸ್ಸು ನಡುಗ್ತಾ ಇರ್ತಿತ್ತು ಅಂತಂದರೆ ಇದು ಯಾವುದೂ ನಾನಲ್ಲ. ಇದು ವಿಶ್ವ ನಾಟಕದಲ್ಲಿ ಡ್ರಾಮಾ ನಿರ್ದೇಶಕ ಡ್ರಾಮಾದ ಸ್ಕ್ರಿಪ್ಟ್ನಲ್ಲಿ ಇದನ್ನು ಆ್ಯಡ್ ಮಾಡಿರುವ ಕಾರಣದಿಂದ ರೋಲ್ನಲ್ಲಿ ಕಾಣಿಸ್ಕೊಂಡಿದೆ ದ್ವಾಪರ ಯುಗದಿಂದ. ಇದು ನಾನಲ್ಲ, ಇದು ನನ್ನ ಸತ್ಯನೂ ಅಲ್ಲ. ನಾನಂತೂ ಸತ್ಯ ಸ್ವರೂಪ ಆತ್ಮ, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಬಾಬ್ ಸಮಾನ ಆತ್ಮ ಇದ್ದೀನಿ. ಇದು ನಾನಲ್ಲ ಅಂದಮೇಲೆ ಬಾಬಾ, ನಾನು ಇದು ನಿಮಗೆ ವಾಪಸ್ ಅರ್ಪಣೆ ಮಾಡ್ತಿದ್ದೀನಿ. ಇದೆಲ್ಲ ಹಳೆಯ ಬಲಹೀನ ಸೂಕ್ಷ್ಮ ಸಂಸ್ಕಾರಗಳಿವೆ ಬಾಬಾ, ಇವೆಲ್ಲ ಡ್ರಾಮಾದಲ್ಲಿ ಡ್ರಾಮಾ ಕೊಟ್ಟಿತ್ತು, ಅದಕ್ಕೆ ಇದೆಲ್ಲ ನಾನು ವಾಪಸ್ ನಿಮಗೆ ಅರ್ಪಿಸ್ತಿದ್ದೀನಿ ಅಂತ ಅರ್ಪಿಸೋದೇ ಈ ಅವಿನಾಶಿ ರುದ್ರ ಯಜ್ಞದಲ್ಲಿ ಸ್ವಾಹ ಮಾಡೋದಾಗಿದೆ. ಓಂ ಶಾಂತಿ.